ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ, ಕಳೆದ ಅವಧಿಯಲ್ಲಿ ನಾವು ಸಿರಿಯ ನಿನ್ನೇನ ಬಣ್ಣಿಪೇನು ಪದ್ಯ ಭಾಗವನ್ನ ನೋಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಮತ್ತೊಂದು ನಡುಗನ್ನಡ ಪದ್ಯ, ಹಳೆಗನ್ನಡ ಪದ್ಯ ಆದಂತಹ ನಿಯತಿಯ ನಾಡ್ ಮೆರೆದ ಪರ್ ಎನ್ನುವಂತಹ ಈ ಪದ್ಯ ಭಾಗವನ್ನ ಅಭ್ಯಾಸ ಮಾಡೋಣ. ಸ್ವಲ್ಪ ಕಠಿಣವಾದಂತಹ ಭಾಷಾ ಶೈಲಿಯಲ್ಲಿ ಮೂಡಿಬಂದಂತಹ ಪದ್ಯ ಇದಾಗಿದ್ದು, ಸ್ವಲ್ಪ ನೀವು ಹೆಚ್ಚಿನ ಗಮನ ಕೊಟ್ಟ ಈ ಪದ್ಯ ಭಾಗವನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಅವಾಗ ವಾಡಿಕೆಯಂತೆ ನಾವು ಏನ್ ಮಾಡ್ಬೇಕಂದ್ರ ನಿಯತಿಯ ನಾರ್ ಮೆರೆದ ಪರ್ ಪದ್ಯ ಭಾಗವನ್ನ ನೋಡೋಕ್ಕಿಂತ ಮುಂಚಿತವಾಗಿ ಕವಿ ಪರಿಚಯವನ್ನ ನೋಡ್ಕೋಬೇಕು. ಇನ್ನು ಕವಿ ಪರಿಚಯಕ್ಕೆ ಬಂದಾಗ, ಕವಿ ಜನ್ನನ ಬಗ್ಗೆ ನಿಮಗೆ ಈಗಾಗಲೇ ಬಹಳಷ್ಟು ಬಾರಿ ತಿಳ್ಕೊಂಡಿರ್ಬೇಕು. ಆದ್ರೂ ಮತ್ತೊಮ್ಮೆ ಜನ್ನನ ಕುರಿತಾಗಿ ಸ್ವಲ್ಪದಲ್ಲಿ ಪರಿಚಯವನ್ನು ಪಡ್ಕೊಂಡು ನಂತರ ಪದ್ಯದ ಕಡೆಗೆ ಹೋಗೋಣ್ರೆ. ಜನ್ನ ನಮ್ಮ ಹಳೆಗನ್ನಡ ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಸುಪ್ರಸಿದ್ಧ ಕವಿ ಜನ್ನ. ಈತನ ಜನನ 1225ರಲ್ಲಿ ಈತನ ಜನನ ಆಗಿದೆ. ಇಲ್ಲ ಇದರ ಹಾಸನ ಜಿಲ್ಲೆಯ ಹಳೇಬೀಡು ಪ್ರಾಂತದಲ್ಲಿ ಇವನ ಜನನ ಆಗಿದೆ. ಹಳೇಬೀಡು ಹಾಸನ ಜಿಲ್ಲೆಯ ಹಳೇಬೀಡು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಕವಿ ಯಾರಂದ್ರೆ ಚೆನ್ನ ಎನ್ನುವುದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಇನ್ನ ಈತನ ಹೊಯ್ಸಳರ ಬಳ್ಳಾಳ ಆಸ್ಥಾನದಲ್ಲಿ ಕವಿಯಾಗಿದ್ದ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಆತ್ಮೀಯ ವಿದ್ಯಾರ್ಥಿಗಳು ಈಗಾಗಲೇ ಏನಂದ್ರೆ, ಜನ್ನನ ಹೆಸರು ಬಂದ್ರೆ ಸಾಕು ನಮಗೆ ಒಂದು ಕರ್ನಾಟಕದ ಪ್ರಮುಖ ರಾಜ ಮನೆತನ ನೆನಪಿಗೆ ಬರ್ತದೆ. ಯಾವ ರಾಜ ಮನೆತನ ನೆನಪಿಗೆ ಬರ್ತದೆ ಅಂದ್ರ ಹೊಯ್ಸಳ ಮನೆತನ ನಮಗೆ ನೆನಪಿಗೆ ಬರ್ತದೆ. ಯಾಕೆ ನೆನಪಿಗೆ ಬರ್ತಂದ್ರ, ಹೊಯ್ಸಳ ಸಾಮ್ರಾಜ್ಯದಲ್ಲೇ ಆಸ್ಥಾನ ಕವಿ ಆಗಿದ್ದವನೇ ಜನ್ನ. ಅವಾಗ ವಿಶೇಷವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಏನಂದ್ರೆ, ಬಹಳಷ್ಟು ರಾಜ್ಯ ಮನೆತನಗಳು ನಮ್ಮ ಕನ್ನಡ ನಾಡಿನಲ್ಲಿ ಆಳಿ ಹೋಗಿವೆ. ಅದರಲ್ಲಿ ನಮ್ಮ ಕರ್ನಾಟಕದ್ದೇ ಬಹಳಷ್ಟು ರಾಜವಂಶಗಳನ್ನು ನೋಡ್ತೀವಿ. ಮತ್ತೆ ಹೊರಗಿನ ರಾಜ ಮನೆತನಗಳು ಕೂಡ ನಮ್ಮ ಕರ್ನಾಟಕ ನಾಡನ್ನ ಆಳಿದ್ದನ್ನ ನಾವು ನೋಡ್ತೀವಿ. ಆದ್ರೆ ಒಂದು ನಮಗೆ ಗೊತ್ತಿರಬೇಕು, ಎಲ್ಲಾ ರಾಜ ಮನೆತನಗಳಲ್ಲಿ ನಮ್ಮ ಕನ್ನಡ ಭಾಷೆಗಾಗಿ ಹೆಚ್ಚು ಶ್ರಮ ಪಟ್ಟಂತಹ ರಾಜ್ಯ ಮನೆತನ ಯಾವುದಂತ ಬಂದ್ರೆ ಅದು ಹೊಯ್ಸಳ ರಾಜ ಮನೆತನ. ನಿಜಕ್ಕೂ ನಮ್ಮ ಕನ್ನಡ ಭಾಷೆಗಾಗಿ, ಕನ್ನಡ ಪ್ರದೇಶಕ್ಕಾಗಿ ತನ್ನದೇ ಆದಂತಹ ಸೇವೆಯನ್ನ ಸಲ್ಲಿಸುವುದರಲ್ಲಿ ಎತ್ತಿದ ಕೈ ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ಕೈ. ಅವಾಗ ಇಂಥ ಒಂದು ಸಾಮ್ರಾಜ್ಯದಲ್ಲಿ ಆಸ್ಥಾನ ಕವಿಯಾಗಿದ್ದವನೇ ಜನ್ನ ಅನ್ನೋದನ್ನೆಲ್ಲ ನಾವು ನೋಡಬೇಕು. ಹಾಸನ ಜಿಲ್ಲೆಯ ಹಳೇಬೀಡು ಪ್ರಾಂತ ಇವನ ಜನನ ಆಗಿದೆ. ಇನ್ನು ಇವನ ಹೊಯ್ಸಳ ಬಳ್ಳಾಳನ ಆಸ್ಥಾನದಲ್ಲಿದ್ದು ಕವಿ ಚಕ್ರವರ್ತಿ ಎನ್ನುವಂತ ಬಿರುದನ್ನ ಪಡೆದುಕೊಂಡಿದ್ದ. ಇದು ಪ್ರಮುಖವಾಗಿ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾವ ಬಿರುದನ್ನ ಪಡೆದುಕೊಂಡಿದ್ದ? ಕವಿ ಚಕ್ರವರ್ತಿ. ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನ ಈತನೇ ಮಾಡಿದಂದ್ರ ಪಡೆದುಕೊಂಡಿದ್ದ. ಇಲ್ಲೇ ಒಂದು ಅಂಶವನ್ನ ಗಮನಿಸಬೇಕು. ಕವಿ ಚಕ್ರವರ್ತಿ ಬಿರುದನ್ನ ಯಾರು ನೀಡ್ತಾರಂದ್ರೆ, ಆಸ್ಥಾನದ ದೊರೆಗಳು, ಅರಸರು ಏನ್ ಮಾಡ್ತಾರಂದ್ರ, ತಮ್ಮ ಆಸ್ಥಾನದಲ್ಲಿದ್ದಂತಹ ಕವಿ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಆಸ್ಥಾನದ ದೊರೆಗಳು ಏನ್ ಮಾಡ್ತಾರಂದ್ರ ತಮ್ಮ ಆಸ್ಥಾನದಲ್ಲಿ ಇದ್ದಂತ ಕವಿಗಳಿಗೆ ಈ ಬಿರುದನ್ನ ನೀಡ್ತಿರ್ತಾರೆ. ಅವಾಗ ಜನ್ನ ಕವಿ ಹೊಯ್ಸಳರ ಬಳ್ಳಾಳ ದೊರೆಯಿಂದ ಈ ಕವಿ ಒಂದು ಬಿರುದನ್ನ ಪಡೆದುಕೊಂಡಿದ್ದ ಎನ್ನುವಂತ ಅಂಶವನ್ನು ನಾವು ಗಮನಿಸಬೇಕು. ಇದರ ಜೊತೆಗೆ ಮತ್ತೊಂದು ಅಂಶ ನಿಮಗೆ ಗೊತ್ತಿರಲಿ. ಜನ್ನ ಕವಿ ಚಕ್ರವರ್ತಿ ಬಿರುದನ್ನ ಪಡೆದುಕೊಂಡಿದ್ದಾನೆ. ಇದಕ್ಕಿಂತ ಪ್ರಖ್ಯಾತ ಕವಿ ಪಂಪ. ಆದ್ರೆ ಆ ಪಂಪನು ಕೂಡ ಒಬ್ಬ ರಾಜನ ಆಸ್ಥಾನದಲ್ಲಿದ್ದ. ಅದರ ಪಂಪನಿಗೆ ಕವಿ ಚಕ್ರವರ್ತಿ ಬಿರುದು ಸಿಕ್ಕಿಲ್ಲ. ತನ್ನ ದೊರೆಯಿಂದ ಕವಿ ಚಕ್ರವರ್ತಿ ಬಿರುದು ಸಿಕ್ಕಿಲ್ಲ. ಆದ್ರೆ ಇಲ್ಲಿ ಜನನಿಗೆ ಮಾತ್ರ ಸಿಕ್ಕಿದೆ. ಯಾಕೆ ಪಂಪನಿಗೆ ಕವಿ ಚಕ್ರವರ್ತಿ ಬಿರುದು ಸಿಕ್ಕಿಲ್ಲ ಎನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಿರ್ಬೋದು. ಅದಕ್ಕೆ ಉತ್ತರ ಹೇಳಿದ್ರ, ಕವಿ ಅರಕೇಸರಿಯ ಆಸ್ಥಾನ ಕವಿಯಾಗಿದ್ದ. ಇವಾಗ ಅರಕೇಸರಿ ಎಂತ ದೊರೆ ಆಗಿದ್ದಂದ್ರ, ಅವನು
ಸಾಮಂತ ದೊರೆಯಾಗಿದ್ದ. ಸಾಮಂತ ದೊರೆ ಅಂದ್ರೆ ಒಬ್ಬ ರಾಜನಿಗೆ ಅಧೀನವಾಗಿರುವಂತಹ ರಾಜನನ್ನ ದೊರೆಯನ್ನ ನಾವು ಸಾಮಂತ ದೊರೆ ಅಂತ ಕರಿತೀವಿ. ಅವರು ನೇರವಾಗಿ ಆಳ್ವಿಕೆಯನ್ನ ನಡೆಸೋದಿಲ್ಲ. ಒಬ್ಬ ಮತ್ತೊಬ್ಬರ ಮೇಲೆ ರಾಜನಿರ್ತಾನೆ, ಆ ರಾಜನಿಗೆ ಇವರು ಏನ್ ಮಾಡ್ತಿರ್ತಾರ, ಕಪ್ಪ ಕಾಣಿಗಳನ್ನ ನೀಡಿ ಅವರ ಅಧೀನದಲ್ಲಿ ಇವರು ಸ್ವಲ್ಪ ಪ್ರದೇಶದಲ್ಲಿ ರಾಜ್ಯಭಾರವನ್ನ ಮಾಡ್ತಿರ್ತಾರೆ. ಅಂತಹ ದೊರೆಗಳನ್ನ ನಾವು ಅರಸರನ್ನ ಸಾಮಂತ ಅರಸರ ಅಂತ ಕರಿತೀವಾಗ ಪಂಪ ಯಾವ ದೊರೆ ಆಸ್ಥಾನದಲ್ಲಿ ಇದ್ದ, ಅರಿಕೇಸರಿ. ಅರಿಕೇಸರಿ ಅವನು ನೇರ ಆಳ್ವಿಕೆ ಮಾಡುವಂತ ದೊರೆ ಆಗಿರ್ಲಿಲ್ಲ, ಸಾಮಂತ ದೊರೆ ಆಗಿದ್ದ. ಇವಾಗ ಅವನಿಗೆ ಅಧಿಕಾರ ಇರಲಿಲ್ಲ. ಯಾವ ಅಧಿಕಾರ ಇರಲಿಲ್ಲ? ತನ್ನ ಆಸ್ಥಾನದಲ್ಲಿದ್ದಂತ ಕವಿಗಳಿಗೆ ಕವಿ ಚಕ್ರವರ್ತಿ ಬಿರುದು ಕೊಡುವಂತ ಅಧಿಕಾರ ಅವನಿಗೆ ಇರಲಿಲ್ಲ. ಅದಕ್ಕಾಗಿ ಪಂಪನಿಗೆ ಕವಿ ಚಕ್ರವರ್ತಿ ಬಿರುದು ಸಿಕ್ಕಿಲ್ಲ. ಅದರ ಜನ ಮಾತ್ರ ನೇರವಾಗಿ ಆಳ್ವಿಕೆ ನಡೆಸ್ತಾ ಇರುವಂತಹ ರಾಜನ ದೊರೆಯ ಆಸ್ಥಾನದ ಕವಿಯಾಗಿದ್ದ. ಒಳ್ಳೆಯ ಆ ಆಸ್ಥಾನದಲ್ಲಿ ಇದ್ದುಕೊಂಡು ಒಳ್ಳೆಯ ಸಾಹಿತ್ಯವನ್ನ ರಚನೆ ಮಾಡಿಕೊಂಡು ಹೊಯ್ಸಳರ ಬಳ್ಳಾಳನಿಂದ ಏನ್ ಮಾಡಿದಾನಂದ್ರೆ ಕವಿ ಚಕ್ರವರ್ತಿ ಬಿರುದನ್ನ ಪಡೆದುಕೊಂಡಿದ್ದಾನೆ ಎನ್ನುವಂತ ಅಂಶ ನಾವು ಗಮನಿಸಬೇಕು. ಇನ್ನು ನೇರವಾಗಿ ಇವನ ಕೃತಿಗಳಿಗೆ ಬಂದ್ರೆ ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕ್ಕೂರ ಇವು ಪ್ರಮುಖವಾದಂತಹ ಕೃತಿಗಳು. ಇವುಗಳನ್ನ ಕೇಳಬಹುದು, ಇವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಇವಂದ್ರ ಯಶೋಧರ ಚರಿತೆ, ಯಶೋಧರ ಚರಿತೆ ಜೊತೆಗೆ ಅನಂತನಾಥ ಪುರಾಣ, ಅನಂತನಾಥ ಪುರಾಣ, ಹಾಗೇನೆ ಅನುಭವ ಮುಕೂರ ಎನ್ನುವಂತಹ ಕೃತಿಗಳನ್ನ, ಅನುಭವ ಮುಕೂರ ಎನ್ನುವಂತಹ ಪ್ರಮುಖ ಕೃತಿಗಳನ್ನ ಜನ ರಚನೆ ಮಾಡಿದ್ದಾನೆ ಅನ್ನೋದನ್ನಲ್ಲೇ ಪ್ರಮುಖವಾಗಿ ನಾವು ಗಮನಿಸಬೇಕು. ಜನ ಕವಿ ಅಷ್ಟೇ ಅಲ್ಲದೆ ದಂಡಾಧಿಪತಿಯೂ ಆಗಿ ಮತ್ತು ಸೈನ್ಯದ ಮುಖ್ಯಸ್ಥನಾಗಿಯೂ ಕೂಡ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ತನ್ನದೇ ಆದಂತಹ ಸೇವೆಯನ್ನ ಸಲ್ಲಿಸಿದ್ದಾನೆ ಎನ್ನುವಂತಹ ವಿಷಯವನ್ನು ಕೂಡ ಈ ಒಂದು ನಿಟ್ಟಿನಲ್ಲಿ ನಾವು ತಿಳಿದುಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಇಷ್ಟು ವಿಷಯವನ್ನ ಜನನ ಕುರಿತಾಗಿ ನಾವು ತಿಳ್ಕೊಂಡ್ರೆ ಸಾಕು. 1225ರಲ್ಲಿ ಜನನ, ಹಾಸನ ಜಿಲ್ಲೆ ಹಳಬೇಡು ಪ್ರಾಂತ್ಯದಲ್ಲಿ ಆತನ ಜನನ, ಕವಿ ಚಕ್ರವರ್ತಿ ಹೊಯ್ಸಳ ಸಾಮ್ರಾಜ್ಯ ಬಳ್ಳಾಳನಿಂದ ಕವಿ ಚಕ್ರ ಬಿರುದು ಪಡೆದುಕೊಂಡಿದ್ದಾನೆ. ಕೃತಿಗಳು ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಕ್ಕೂರ. ಇಷ್ಟು ವಿಷಯಗಳನ್ನ ನೀವು ತಿಳಿದುಕೊಂಡ್ರೆ ಸಾಕು. ಇದಾಯ್ತು ಜನನ ಪರಿಚಯ. ಇನ್ನು ನೇರವಾಗಿ ನಾವು ಪದ್ಯ ಭಾಗಕ್ಕೆ ಬರೋಣ್ರಿ. ಇನ್ನ ಪದ್ಯ ಭಾಗವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಹಿನ್ನೆಲೆ ಕಥೆ ಇದೆ. ಹಿನ್ನೆಲೆ ಕಥೆಯನ್ನು ನೋಡಬೇಕು, ನಂತರ ಪದ್ಯದ ಕಡೆ ಬರಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ನಾವು ನಿಯತಿಯ ನಾರ್ ಮಿರದ ಪರ್ ಈ ಶೀರ್ಷಿಕೆಯ ಅರ್ಥವನ್ನ ತಿಳ್ಕೋಬೇಕು. ಶೀರ್ಷಿಕೆ ಯಾವ ಒಂದು ಅರ್ಥದಲ್ಲಿ ಈ ಒಂದು ಶೀರ್ಷಿಕೆ ಮೂಡಿ ಬಂದಿದೆ ಅನ್ನೋದನ್ನ ಪ್ರಥಮವಾಗಿ ತಿಳ್ಕೋಬೇಕು. ನಿಯತಿಯ ನಾರ್ ಮಿರದ ಪರ್ ಅಂದ್ರೆ ನಿಯತಿಯನ್ನು ಮೀರಿದರೆ ಅಂದ್ರೆ ನೋಡ್ರಿ, ನಾವು ಮನುಷ್ಯರು ಈ ಒಂದು ಭೂಮಿಯ ಮೇಲೆ ಒಂದು ಬುದ್ಧಿಜೀವಿ ಯಾರಂದ್ರೆ ನಾವು ಮನುಷ್ಯರು. ಅವಾಗ ಮನುಷ್ಯನ ಒಂದು ಜೀವನವನ್ನ ನಡೆಸಬೇಕಾದ್ರೆ ಮನುಷ್ಯ ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟ ಸಾಮಾಜಿಕ ಕಟ್ಟಳೆಗಳಿದಾವೆ, ಸಾಮಾಜಿಕ ನೀತಿ ನಿಯಮಗಳಿದಾವೆ. ಆ ನೀತಿ ನಿಯಮಗಳಿಗೆ ಅನುಗುಣವಾಗಿ ಜೀವನವನ್ನ ನಡೆಸಬೇಕಾಗ್ತದೆ. ಅವಾಗ ಆ ನೀತಿ ನಿಯಮಗಳಿಗೆ ತಕ್ಕಂತೆ ಜೀವನವನ್ನ ನಡೆಸಲಿಲ್ಲ ಅಂದ್ರ ಅವನಲ್ಲಿ ಮನುಷ್ಯತ್ವ ಇಲ್ಲ ಅಂತ ನಾವು ಕರಿತೀವಿ. ಯಾರು ನೀತಿ ನಿಯಮಗಳ ಅನ್ವಯವಾಗಿ ಜೀವನವನ್ನು ನಡೆಸ್ತಾರಲ್ಲ ಅವರಲ್ಲೇ ನಾವು ಮನುಷ್ಯತ್ವ ಇದೆ ಅಂತ ಕರಿತೀವಿ. ಅವಾಗ ಈ ಒಂದು ಪದ್ಯ ಭಾಗ ನಮ್ಗೆ ಏನ್ ತಿಳಿಸ್ಕೊಡತದ, ನಿಯತಿಯನ್ನು ಮೀರಿದರೆ ಅಂದ್ರೆ ಸಾಮಾಜಿಕ ನಿಯಮಗಳನ್ನ ಮೀರಿದರೆ ಅಂದ್ರೆ ಮೀರಿದರೆ ಏನಾಗ್ತದ, ಮನುಷ್ಯನ ಬದುಕು ಹೇಗಾಗ್ತದ ಎನ್ನುವುದನ್ನೇ ಈ ಒಂದು ಪದ್ಯ ಭಾಗ ನಿಮಗ ತಿಳಿಸ್ಕೊಡ್ತಂದ್ರೆ ನಾವು ಕೆಲವೊಂದಿಷ್ಟು ಸಾಮಾಜಿಕ ನಿಯಮದಲ್ಲಿ ಬದುಕಬೇಕು. ಆ ನಿಯಮಗಳಲ್ಲಿ ಬದುಕಿದ್ರೆ ನಾವು ಒಳ್ಳೆಯ ಮನುಷ್ಯತ್ವವನ್ನ ಸಮಾಜದಲ್ಲಿ, ಒಳ್ಳೆಯ ವ್ಯಕ್ತಿತ್ವವನ್ನ ಸಮಾಜದಲ್ಲಿ ಪಡ್ಕೋತೀವಿ. ಒಂದು ವೇಳೆ ನಾವು ಸಾಮಾಜಿಕ ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಅಂದ್ರ ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿತ್ವವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅವಾಗ ನಮ್ಮ ಜೀವನ ಬಹಳಷ್ಟ ಕೆಟ್ಟ ಜೀವನ ಆಗ್ತದೆ. ಹೇಗೆ ಕೆಟ್ಟ ಜೀವನ ಆಗ್ತದೆ ಅನ್ನೋದನ್ನೇ ತಿಳಿಸ್ಕೊಡ್ತದೆ. ಅಂದ್ರೆ ಒಟ್ಟಾರಾಗಿ ನಾವು ಈ ಪದ್ಯವನ್ನ ಓದ್ಕೊಂಡು ಏನ್ ತಿಳ್ಕೋಬೇಕಂದ್ರ
ಸಾಮಾಜಿಕ ನೀತಿ ನಿಯಮಗಳನ್ನು ಬಿಟ್ಟು ಜೀವನವನ್ನು ನಡೆಸಿದ್ರೆ ಕೆಟ್ಟ ಜೀವನ ಆಗ್ತದ, ಸಮಾಜದಲ್ಲಿ ಒಳ್ಳೆ ನಮಗೆ ಸ್ಥಾನಮಾನ ಸಿಗೋದಿಲ್ಲ. ನೀತಿ ನಿಯಮಗಳ ಅನುಸಾರವಾಗಿ ನಡೆದ್ರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಎನ್ನುವಂತ ಪ್ರಮುಖವಾದಂತಹ ವಿಷಯವನ್ನ ಇಲ್ಲಿ ತಿಳ್ಕೊಂಡು ನಾವು ಸಮಾಜದ ಜೀವಿಯಾಗಿ ಸಮಾಜದ ನೀತಿ ನಿಯಮಗಳಿಗೆ ತಕ್ಕಂತೆ ನಾವು ಜೀವನವನ್ನ ನಡೆಸಬೇಕು ಅನ್ನೋದನ್ನ ಈ ಪದ್ಯ ಭಾಗ ನಮಗ ತಿಳಿಸ್ಕೊಡ್ತದ. ಇನ್ನ ಪದ್ಯ ಭಾಗವನ್ನು ನೋಡೋಕ್ಕಿಂತ ಮುಂಚಿತವಾಗಿ ಪದ್ಯದ ಹಿನ್ನೆಲೆ ಒಂದು ಕಥೆ ಇದೆ, ಬಹಳ ಚೆನ್ನಾಗಿದೆ. ಅದನ್ನ ಮೊದಲು ತಿಳಿದುಕೊಳ್ಳೋಣ್ರೆ, ನಂತರ ಈ ಪದ್ಯದ ಕಡೆಗೆ ಬರೋಣ್ರಿ. ಪೂರ್ವ ಕಥೆ ನೋಡ್ರಿ. ಹಿನ್ನೆಲೆ ಕಥೆ, ಒಂದು ರಾಜಪುರ ಎಂಬ ಊರಿತ್ತು. ಯಾವ ಊರಿತ್ತು? ರಾಜಪುರ ಎಂಬ ಊರು. ಆ ಊರನ್ನ ಯಾರು ಆಳ್ತಾ ಇದ್ರ ಅಂದ್ರ ಮಾರಿದತ್ತ ಎನ್ನುವಂತ ಒಬ್ಬ ದೊರೆ ಆಳ್ತಾ ಇದ್ದ. ರಾಜಪುರ ಎಂಬ ಊರಿತ್ತು, ಆ ಊರನ್ನ ಯಾರು ಆಳ್ತಾ ಇದ್ರು? ಮಾರಿದತ್ತ ಎಂಬುವನು ಆಳ್ತಾ ಇದ್ದ. ಈಗ ನೋಡ್ರಿ, ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಗಳು ಆಳ್ತಾರೆ, ನಮ್ಮ ದೇಶವನ್ನ ಪ್ರಧಾನಮಂತ್ರಿಗಳು ಆಳ್ತಾರಲ್ಲ, ಹಾಗೆ ಹಿಂದಿನ ಕಾಲದಲ್ಲಿ ಪಟ್ಟಣಗಳನ್ನ ಒಬ್ಬೊಬ್ರು ಆಳ್ತಿದ್ರು. ಅವಾಗ ರಾಜಪುರ ಎಂಬ ಪಟ್ಟಣವನ್ನ ಯಾರು ಆಳ್ತಿದ್ರು? ಮಾರಿದತ್ತ ಎಂಬ ದೊರೆ ಆಳ್ತಿದ್ದ. ಅವಾಗ ಆ ರಾಜಪುರ ಪಟ್ಟಣದಲ್ಲಿ ಒಂದು ದೇವಾಲಯವಿತ್ತು. ಯಾವ ದೇವಾಲಯ ಇತ್ತಂದ್ರ ಚಂಡಮಾರಿ ದೇವಿಯ ದೇವಾಲಯ ಇತ್ತು. ಯಾವ ದೇವಿಯ ದೇವಾಲಯ ಇತ್ತು? ಚಂಡಮಾರಿ ದೇವಿಯ ದೇವಾಲಯ ಇತ್ತು. ಅವಾಗ ಆ ರಾಜಪುರವನ್ನ ಮಾರಿದತ್ತ ಆಳ್ತಿದ್ದ. ಆ ಊರಿನಲ್ಲಿ ಚಂಡಮಾರಿಯ ದೇವಾಲಯ ಇತ್ತು. ಅವಾಗ ಸರ್ವೇ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಊರಿನಲ್ಲಿ ಒಂದು ವಿಶಿಷ್ಟವಾದಂತಹ ದೇವಾಲಯಗಳನ್ನ ನಾವು ನೋಡ್ತೀವಿ. ಅವಾಗ ಪ್ರತಿ ವರ್ಷ ಆ ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಜಾತ್ರೆಗಳು ಕೂಡ ನಡೆಯುವುದನ್ನ ನೋಡ್ತೀವಿ. ಜಾತ್ರೆಗಳಂದ್ರೆ ನಿಮಗೆ ಬಹಳ ಖುಷಿ, ಹೌದಲ್ಲ? ಹಾಗೆ ಇಲ್ಲಿ ಏನಾಗ್ತಿತ್ತಂದ್ರ ಪ್ರತಿ ವರ್ಷ ಚಂಡಮಾರಿಯ ಜಾತ್ರೆ ನಡೀತಿತ್ತು. ಅದು ಕೂಡ ಒಂದು ವರ್ಷದಲ್ಲಿ 2 ಬಾರಿ ಚಂಡಮಾರಿಯ ದೇವಿಯ ಜಾತ್ರೆಯನ್ನ ಮಾಡ್ತಿದ್ರು. ರಾಜಪುರ ಪಟ್ಟಣ ಇತ್ತಲ್ಲ, ಮಾರಿದತ್ತ ಆಳ್ತಿದ್ದಲ್ಲ, ಆ ಪಟ್ಟಣದಲ್ಲಿ ಏನ್ ಚಂಡಮಾರಿಯ ದೇವಿಯ ದೇವಾಲಯ ಇತ್ತಲ್ಲ, ಆ ದೇವಿಯ ಜಾತ್ರೆ ವರ್ಷದಲ್ಲಿ 2 ಬಾರಿ ನಡೀತಿತ್ತು. ಯಾವಾಗ ನಡೀತಿತ್ತಂದ್ರೆ ಒಮ್ಮೆ ಅಶ್ವಯುಜ ಮಾಸದಲ್ಲಿ, ಮತ್ತೊಮ್ಮೆ ಚೈತ್ರ ಮಾಸದಲ್ಲಿ. 2 ಬಾರಿ ಏನಾಗ್ತಿತ್ತು? ಜಾತ್ರೆ ನಡೀತಾ ಇತ್ತು. ಇನ್ನು ಮತ್ತೊಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನಂದ್ರ, ಆ ಚಂಡಮಾರಿ ದೇವಿಗೆ ನೈವೇದ್ಯವನ್ನ ತೋರಿಸ್ಬೇಕಾದ್ರೆ ಯಾವ ನೈವೇದ್ಯ ಬೇಕಾಗ್ತಿತ್ತು? ಪ್ರಾಣಿಯ ಮಾಂಸದ ನೈವೇದ್ಯ ಬೇಕಾಗ್ತಿತ್ತು. ಅಂದ್ರ ಪ್ರಾಣಿಯನ್ನ ಬಲಿ ಕೊಟ್ಟ ಏನ್ ಮಾಡ್ಬೇಕಾಗ್ತಿತ್ತು? ಮಾಂಸದ ನೈವೇದ್ಯವನ್ನ ತೋರಿಸ್ಬೇಕಾಗ್ತಿತ್ತು. ಒಂದು ಸಂಪ್ರದಾಯವನ್ನ ಅವರು ಮುಂದುವರಿಸಿಕೊಂಡು ಹೋಗ್ತಿದ್ರು. ಅವಾಗ ಪ್ರತಿ ವರ್ಷದಂತೆ ಅವ್ರು ಏನ್ ಮಾಡ್ತಿದ್ರು ಅಂದ್ರ ಚಂಡಮಾರಿಯ ಜಾತ್ರೆಯನ್ನ ವರ್ಷದಲ್ಲಿ 2 ಬಾರಿ ಅಶ್ವಯುಜ ಮತ್ತು ಚೈತ್ರ ಮಾಸದಲ್ಲಿ ಮಾಡ್ತಿದ್ರು. ಅವಾಗ ಜಾತ್ರೆಯ ಸಮಯದಲ್ಲಿ ಅವ್ರು ಏನ್ ಮಾಡ್ತಿದ್ರು? ಪ್ರಾಣಿ ಬಲಿಯನ್ನ ಕೊಡ್ತಿದ್ರು ಅನ್ನೋದನ್ನೆಲ್ಲ ನಾವು ನೋಡಬಹುದು. ಅವಾಗ ಈ ತರನಾಗಿ ಪ್ರತಿ ವರ್ಷದಂತೆ ಜಾತ್ರೆ ನಡೀತಾ ಇತ್ತು. ಒಮ್ಮೆ ಚೈತ್ರ ಮಾಸದ ಜಾತ್ರೆ ನಡೆಯಬೇಕಾಗಿತ್ತು. ರಾಜಪುರ ಪಟ್ಟಣದ ಚಂಡಮಾರಿ ದೇವಿಯ ಚೈತ್ರ ಮಾಸದ ಜಾತ್ರೆ ನಡೀಬೇಕಾಗಿತ್ತು. ಅವಾಗ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರಂದ್ರ ಮಾರಿದತ್ತ ರಾಜ ಏನ್ ಮಾಡ್ತಾರಂದ್ರ ಒಂದು ಸಭೆಯನ್ನ ನಡೆಸ್ತಾನೆ. ಎಲ್ಲ ಊರಿನ ಜನರಿಗೆ ಒಂದ್ ಕಡೆ ಸೇರಿಸಿ ಸಭೆಯನ್ನ ಮಾಡ್ತಾನೆ. ಮತ್ತೇನ್ ಹೇಳ್ತಾನೆ ಸಭೆಯಲ್ಲಿ ಅಂದ್ರ, ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚೈತ್ರ ಮಾಸದಲ್ಲಿ ಚಂಡಮಾರಿ ದೇವಿಯ ಜಾತ್ರೆಯನ್ನ ಮಾಡಬೇಕು. ಅವಾಗ ಎಲ್ಲರೂ ಉತ್ಸುಕತೆಯಿಂದ ಜಾತ್ರೆಯಲ್ಲಿ ಪಾಲ್ಗೊಳ್ರಿ ಎನ್ನುವಂತ ಮಾತನ್ನ ಹೇಳ್ತಾನೆ. ಅದ್ರ ಜೊತೆಗೆ ಏನ್ ಮಾಡ್ತಂದ್ರ, ಈ ಬಾರಿ ನಾವು ವಿಶೇಷವಾಗಿ ಏನ್ ಮಾಡೋಣ? ಜಾತ್ರೆಯನ್ನ ಆಚರಿಸೋಣ. ಅದಕ್ಕೆ ತನ್ನ ಆಸ್ಥಾನದಲ್ಲಿ ತಳವಾರ ಇರ್ತಾನಲ್ಲ, ಆ ತಳವಾರನಿಗೆ ಏನ್ ಹೇಳ್ತಾನಂದ್ರ, ಈ ವರ್ಷ ನೀನ್ ಏನ್ ಮಾಡೋದ್ರ ಪ್ರಾಣಿ ಬಲಿಗಾಗಿ ಮನುಷ್ಯರನ್ನೇ ಆಯ್ಕೆ ಮಾಡು. ಯಾರು ಅಶಕ್ತರಿದಾರಲ್ಲ ಅವರನ್ನ ತೆಗೆದುಕೊಂಡು ಬಾ, ಅವರನ್ನೇ ನಾವು ಏನ್ ಮಾಡೋಣ ಅಂದ್ರ ಬಲಿ ಕೊಟ್ಟು ಅವರ ಮಾಂಸವನ್ನೇ ಚಂಡಮಾರಿ ದೇವಿಗೆ ನೈವೇದ್ಯವನ್ನ ತೋರಿಸೋಣ ಎನ್ನುವಂತಹ ಒಂದು ಮಾತನ್ನ ಹೇಳ್ಬಿಡ್ತಾನೆ. ನೋಡ್ರಿ, ಚಂಡಮಾರಿ ದೇವಿಗೆ ಪ್ರತಿ ವರ್ಷ ಪ್ರಾಣಿ ಬಲಿ ಕೊಡ್ತಿದ್ರು. ಈ ವರ್ಷ ಯಾರನ್ನ ಬಲಿ ಕೊಡಲು? ಯಾರಾದ್ರೂ ಒಬ್ರ ಮನುಷ್ಯರನ್ನೇ ಬಲಿ ಕೊಡಲು ಏನ್ ಮಾಡಿದ್ರ ಅಂದ್ರ ನಿರ್ಧಾರ ಮಾಡಿದ್ದಾರೆ. ಅವಾಗ ಚಂಡಕರ್ಮನಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ ಮಾರಿದತ್ತ. ಏನಂತ ಹೇಳಿ, ಏನೇನ್ ಮಾಡು? ಯಾರ ಅಶಕ್ತರು ಇರ್ತಾರಲ್ಲ, ಯಾರಿಗೆ ಹಿಂದೆ ಮುಂದೆ ಯಾರಿಲ್ಲಲ್ಲ ಅಂತವ್ರನ್ನ ಗುರುತಿಸು ಮತ್ತು ಅವರನ್ನ ಬಲಿ ಕೊಡೋಗೋಸ್ಕರ ತೆಗೆದುಕೊಂಡು ಬಾ ಎನ್ನುವಂತ ಆದೇಶವನ್ನು ಹೇಳ್ತಾನೆ. ಅವಾಗ ಆ ತಳಾರನ ಹೆಸರೇನಾಗಿರ್ತಂದ್ರ ಚಂಡಕರ್ಮ ಎನ್ನುವಂತ ಹೆಸರಿತ್ತು. ಇಲ್ಲಿ ಹೆಸರುಗಳು ಬಹಳಷ್ಟು ಬರ್ತಾವು, ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ರಿ. ರಾಜಪುರ ಪಟ್ಟಣ ಅದನ್ನ ಯಾರು ಆಳ್ತಾ ಇದ್ರು? ಮಾರಿದತ್ತ. ಅಲ್ಲಿ ಯಾವ ದೇವಿಯ ದೇವಾಲಯ ಇತ್ತು? ಚಂಡಮಾರಿ ದೇವಿಯ ದೇವಾಲಯ ಇತ್ತು.
ಇವಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಜಾತ್ರೆಯನ್ನ ಮಾಡೋಣ ಅಂತ ರಾಜ ಹೇಳ್ತಾ ಇದ್ದಾನೆ. ಇವಾಗ ಈ ಬಾರಿ ನಾವು ಯಾರನ್ನ ಬಲಿ ಕೊಡೋಣ? ದೇವಿ ನೈವೇದ್ಯಕ್ಕಾಗಿ ಮನುಷ್ಯರನ್ನೇ ಬಲಿ ಕೊಡೋಣ ಎನ್ನುವಂತ ಮಾತನ್ನಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಇವಾಗ ಮನುಷ್ಯನನ್ನ ಹಿಡಿದು ತರುವಂತ ಕೆಲಸ ಜವಾಬ್ದಾರಿಯನ್ನ ಯಾರಿಗೆ ಒಪ್ಪಿಸ್ತಾ ಇದ್ದಾನೆ? ತನ್ನ ತಳವಾರನಿಗೆ ಒಪ್ಪಿಸ್ತಾ ಇದ್ದಾನೆ. ತಳವಾರನ ಹೆಸರೇನು? ಚಂಡಕರ್ಮ. ಅವಾಗ ಸಭೆ ಮುಗೀತದ. ಸಭೆ ಮುಗಿದ ನಂತರ ಇನ್ನ ಚಂಡಕರ್ಮ ತಳಾರ ಇದ್ದವನು ತನ್ನ ಕೆಲಸವನ್ನ ಮಾಡ್ಬೇಕಲ್ಲ, ಅದಕ್ಕಾಗಿ ಅವನ್ ಏನ್ ಮಾಡ್ತಾನಂದ್ರ ಮನುಷ್ಯರ ಹುಡುಕಾಟಕ್ಕೆ ಹೋಗ್ತಾನೆ. ಹುಡುಕ್ತಾ 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 ಅದೇ ಊರಿನ ಹೊರವಲಯದಲ್ಲಿ ಇಬ್ರು ಜನ ಅವನಿಗೆ ಸಿಗ್ತಾರೆ. ಯಾರು ಸಿಗ್ತಾರೆ ಅಂದ್ರ ಅಭಯ ರುಚಿ ಮತ್ತು ಅಭಯ ಮತಿ ಅನ್ನುವಂತಹ ಒಬ್ಬ ಸಹೋದರ ಸಹೋದರಿಯರು, ಅಣ್ಣ ಮತ್ತು ತಂಗಿ ಇಬ್ಬರು ಜನ. ಅವ್ರಿಗೆ ಹಿಂದೆ ಮುಂದೆ ಯಾರೋ ಇರೋದಿಲ್ಲ ಅಂತ ಇಬ್ಬರು ಜನ ಸಿಕ್ಕಿ ಬಿಡ್ತಾರೆ. ಅವರನ್ನೇ ತೆಗೆದುಕೊಂಡು ಏನ್ ಮಾಡ್ತಾರೆ? ಚಂಡಕರ್ಮ ಇದ್ದವನು ಮಾರೀದತ್ತನ ಕಡೆಗೆ ಬಂದು ಬಿಡ್ತಾನೆ. ಮತ್ತ ರಾಜನ್ ಹೇಳ್ಬಿಡ್ತಾನೆ, ಬಹಳ ಖುಷಿಯಿಂದ ಹೇಳ್ಬಿಡ್ತಾನೆ, ರಾಜ ನಿನ್ನ ನಾವು ಕೆಲಸವನ್ನ ಕೊಟ್ಟಿದ್ರಲ್ಲ, ಒಬ್ಬ ಮನುಷ್ಯನ ಇಟ್ಕೊಂಡ್ ಬಾ ಅಂತ ಹೇಳಿ ನಾನು ಆ ಕೆಲಸವನ್ನ ಮಾಡಿದ್ದೇನೆ. ಒಬ್ಬನಲ್ಲ ಇಬ್ಬರನ್ನ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿ ನೋಡಿ, ಇವರಿಬ್ರು ಜನ ಇದಾರಲ್ಲ, ಅಣ್ಣ ಮತ್ತು ತಂಗಿ, ಇವರಿಬ್ರು ಜನ ಇದಾರಲ್ಲ, ಇವರನ್ನೇ ನಾವು ಏನ್ ಮಾಡೋಣ? ಚೈತ್ರ ಮಾಸದ ಚಂಡಮಾರಿ ದೇವಿ ಜಾತ್ರೆಗೆ ಬಲಿಯನ್ನು ಕೊಡೋಣ ಎನ್ನುವಂತಹ ಮಾತನ್ನ ಆ ತಳವಾರ ಇದ್ದವನು, ಚಂಡಕರ್ಮ ಇದ್ದವನು ಮಾರಿದತ್ತನಿಗೆ ಹೇಳ್ಬಿಡ್ತಾನೆ. ಮಾರಿದತ್ತನಿಗೆ ಬಹಳ ಖುಷಿ ಆಗಿಬಿಡ್ತದ. ಒಬ್ಬನಿಗೆ ಒಬ್ಬ ಮನುಷ್ಯನ ಬಲಿ ಕೊಡಬೇಕಾಗಿತ್ತು, ಅವ್ರು ಇಬ್ಬರು ಜನ ಸಿಕ್ಬಿಟ್ರು. ಅವಾಗ ಬಹಳ ಖುಷಿ ಆಗ್ತದ. ಆಯ್ತು, ಜಾತ್ರೆ ದಿನ ಇವ್ರನ್ನ ಏನ್ ಮಾಡೋಣ ಅಂದ್ರ ಬಲಿ ಕೊಟ್ಟು ಬಿಡೋಣ ಅಂತ ಹೇಳ್ಬಿಡ್ತಾರೆ. ಎಲ್ಲ ಆಗ್ತದ. ಜಾತ್ರೆಯ ದಿನ ಬರ್ತದ, ಬಲಿ ಕೊಡುವಂತಹ ಸಮಯ ಬರ್ತದ. ನೋಡ್ರಿ, ಇವ್ರು ಯಾರನ್ನ ಬಲಿ ಕೊಡೋರ್ದಾರೆ? ಅಣ್ಣ ಮತ್ತು ತಂಗಿ. ಅವ್ರ ಹೆಸರಿನಿದೆ ಅಭಯ ರುಚಿ ಮತ್ತು ಅಭಯ ಮತಿ. ಅವ್ರು ಯಾರಂತ ಹೇಳ್ತೀನಿ. ಅವಾಗ ಆ ಇಬ್ಬರನ್ನ ಬಲಿ ಕೊಡಕ್ಕ ಸಿದ್ಧತೆಯನ್ನ ಮಾಡ್ಕೋತಾ ಇದಾರೆ. ಎಲ್ಲಾ ಸಿದ್ಧತೆ ಆಗ್ತದ. ಇನ್ನೇನು ಬಲಿ ಕೊಡಲು ಇನ್ನೇ ಕೆಲವು ಕ್ಷಣ ಉಳಿದದೆ. ಅವಾಗ ಆ ಇಬ್ರು ಜನರಿಗೆ ಹೇಳ್ಬಿಡ್ತಾರೆ, ಅಭಯ ರುಚಿ ಮತ್ತು ಅಭಯ ಮತಿಗೆ, ನಾವು ನಿಮ್ಮನ್ನ ಇಲ್ಲಿ ಕರೆದುಕೊಂಡು ಬಂದದ್ದು ಯಾಕಂದ್ರ ಬಲಿ ಕೊಡಲು. ದೇವಿ ಜಾತ್ರೆ ಇದೆ ಅಲ್ಲ, ಆ ಜಾತ್ರೆಗೆ ದೇವಿಗೆ ಮಾಂಸದ ನೈವೇದ್ಯ ಬೇಕು. ಅವಾಗ ನಿಮ್ಮನ್ನ ಬಲಿ ಕೊಟ್ಟ ನಿಮ್ಮ ಮಾಂಸವನ್ನು ನಾವು ದೇವಿಗೆ ನೈವೇದ್ಯವಾಗಿ ಅರ್ಪಿಸಲಿದ್ದೇವೆ ಎನ್ನುವಂತ ಮಾತನ್ನ ಹೇಳಿದಾಗ ಅಭಯ ರುಚಿ ಮತ್ತು ಅಭಯ ಮತಿಗೆ ಏನಾಗ್ಬೇಕು? ಬಹಳ ದುಃಖ ಆಗ್ಬೇಕಲ್ಲ, ನೋವಾಗ್ಬೇಕಲ್ಲ. ಆದ್ರೆ ಈ ತರನಾಗಿ ಏನೂ ಕೂಡ ಆಗೋದಿಲ್ಲ. ನಿಮ್ಮನ್ನ ನಾವು ಬಲಿ ಕೊಡೋರು ದೇವಿ ಅಂತ ಹೇಳಿದ ತಕ್ಷಣ ಅವರಲ್ಲಿ ಯಾವುದೇ ತರನಾದಂತಹ ಒಂದು ಪರಿವರ್ತನೆ ಆಗೋದೇ ಇಲ್ಲ, ನೋವು ಆಗೋದಿಲ್ಲ, ದುಃಖ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅವ್ರು ಮೊದಲು ಯಾವ ತರನಾಗಿ ಖುಷಿಯಿಂದ ನಗ್ನಗ್ತಾ ಇದ್ರಲ್ಲ, ಅದೇ ತರನಾಗಿ ಇದ್ಬಿಡ್ತಾರೆ. ಅಭಯ ರುಚಿ ಮತ್ತು ಅಭಯ ಮತಿ. ನೋಡ್ರಿ, ಚಂಡಕರ್ಮ ಇದ್ದವನು ಹೇಳ್ತಾನೆ, ನಿಮ್ಮನ್ನ ನಾವು ಇಲ್ಲಿ ಯಾಕೆ ಕರ್ಕೊಂಡ್ ಬಂದೇವ್ ಅಂದ್ರ ಬಲಿ ಕೊಡಲು, ಬಲಿ ಕೊಡಲಿದ್ದೇವೆ ಅಂತ ಹೇಳಿದ್ರು ಕೂಡ ಅವರಿಗೆ ಏನೋ ಏನಾಗೋದಿಲ್ಲ, ತೊಂದರೆ ಆಗುವುದಿಲ್ಲ, ನೋವು ಆಗುವುದಿಲ್ಲ, ದುಃಖ ಆಗುವುದಿಲ್ಲ. ಅವಾಗ ರಾಜನಿಗೆ ಆಶ್ಚರ್ಯ ಆಗ್ತದ. ಇವರಿಬ್ಬರು ಜನ ಇದಾರಲ್ಲ, ನಾವು ಇವ್ರನ್ನ ನಿಮ್ಮನ್ನ ಬಲಿ ಕೊಡೋರಿದ್ದೇವೆ, ನಿಮ್ಮನ್ನ ಕೊಲ್ಲೋರಿದ್ದೇವೆ ಅಂತ ಹೇಳಿದ್ರು ಕೂಡ ಇವರಿಗೆ ಯಾಕೆ ನೋವು ಆಗ್ತಾ ಇಲ್ಲ, ದುಃಖ ಆಗ್ತಾ ಇಲ್ಲ, ಮತ್ತೆ ಇವ್ರು ಯಾಕೆ ಹೀಗೆ ನಿರ್ಭಯವಾಗಿ ನಗ್ತಾ ನಿಂತಿದ್ದಾರೆ, ಏನಿದೆ ಹಿಂದೆ ಒಂದು ಗುಟ್ಟಿದೆ ಅನ್ನುವಂತಹ ಒಂದು ಅಂಶವನ್ನು ತಿಳ್ಕೊಂಡು ಅವನಿಗೆ ಬಹಳ ಆಶ್ಚರ್ಯ ಆಗ್ತದ. ಅವನು ನೇರವಾಗಿ ಏನ್ ಮಾಡ್ತಾನಂದ್ರೆ ಮಾರಿದಂತ ಇದ್ದವನು ಆ ಅಭಯ ರುಚಿ ಮತ್ತು ಅಭಯ ಮತಿಗೆ ಕೇಳ್ತಾನೆ, ಇಬ್ರು ಬಂದಿದ್ರಲ್ಲ, ನಿಮ್ಮನ್ನ ನಾವು ಬಲಿ ಕೊಡುತ್ತಾ ಇದೀವಿ, ಆದ್ರೂ ನಿಮಗೆ ಯಾವ್ದೋ ತೊಂದರೆ ಆಗ್ತಾ ಇಲ್ಲ, ಮತ್ತೆ ನೀವು ನಗ್ತಾ ನಿಂತಿದ್ರಲ್ಲ, ನೀವು ಯಾಕೆ ಈ ತರನಾಗಿದ್ದೀರಿ, ನೀವು ಎಲ್ಲಿಂದ ಬಂದಿರಿ, ನಿಮ್ಗೆ ಯಾಕೆ ಭಯ ಆಗ್ತಾ ಇಲ್ಲ ಎನ್ನುವಂತ ಪ್ರಶ್ನೆಯನ್ನ, ನೇರವಾದಂತ ಪ್ರಶ್ನೆಯನ್ನ ಮಾರಿರ್ತಾ ಇದ್ದವನು ಆ ಅಭಯ ರುಚಿ ಮತ್ತು ಅಭಯ ಮತಿಗೆ ಕೇಳೇ ಬಿಡ್ತಾನೆ. ಎಷ್ಟು ಗೊತ್ತಾಯ್ತಲ್ಲ. ನೋಡ್ರಿ, ರಾಜಪುರ ಪಟ್ಟಣ ಅದನ್ನ ಯಾರು ಆಳ್ತಾ ಇದ್ರು? ಮಾರಿದತ್ತ. ಅಲ್ಲಿ ದೇವಿ ಯಾವಿದ್ದಳು? ಚಂಡಮಾರಿ ದೇವಿ. ಪ್ರತಿ ವರ್ಷ 2 ಬಾರಿ ಜಾತ್ರೆ ನಡೀತಿತ್ತು, ಅಶ್ವಯುಜ ಚೈತ್ರ ಮಾಸದಲ್ಲಿ. ಇವಾಗ ಚೈತ್ರ ಮಾಸದ ಒಮ್ಮೆ ಜಾತ್ರೆಯನ್ನ ಮಾಡ್ಬೇಕಾಗಿತ್ತು. ಅವಾಗ ಬಲಿಯನ್ನ, ಪ್ರಾಣಿ ಬಲಿಯನ್ನು ಕೊಡ್ಬೇಕಾಗಿತ್ತಲ್ಲ. ಅವಾಗ ರಾಜ ಏನ್ ಮಾಡ್ತಾನಂದ್ರ, ಈ ಬಾರಿ ನಾವು ಮನುಷ್ಯನನ್ನೇ ಬಲಿ ಕೊಡೋಣ ಎನ್ನುವಂತಹ ನಿರ್ಧಾರ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಚಂಡಕರ್ಮನಿಗೆ ಏನ್ ಹೇಳ್ತಾನಂದ್ರ, ನಿನ್ನ ಯಾರನ್ನಾದರೂ ಏನ್ ಮಾಡೋದ್ರ ಹಿಡಿದುಕೊಂಡು ಬಾ, ಅವರನ್ನೇ ನಾವು ಏನ್ ಮಾಡೋಣ ಬಲಿಯನ್ನ ಕೊಡೋಣ ಅಂತ ಹೇಳಿದಾಗ ಚಂಡಕರ್ಮ, ತಳಾರ ಚಂಡಕರ್ಮ ಈ ಅಭಯ ರುಚಿ ಮತ್ತು ಅಭಯ ಮತಿ ಹಿಡ್ಕೊಂಡು ಬಂದಿದ್ದ. ಬಲಿ ಕೊಡಲು ಸಿದ್ಧರಾಗಿದ್ರು. ಅಷ್ಟೊತ್ತಿಗೆ ಅವ್ರಿಗೆ ಹೇಳಿದ ತಕ್ಷಣ, ನಿಮ್ಮನ್ನ ನಾವು ಬಲಿ ಕೊಡೋದು ಅಂತ ಹೇಳಿದ ತಕ್ಷಣ ಅವರಿಗೆ ನೋವು ಆಗ್ಬೇಕಾಗಿತ್ತು, ದುಃಖ ಆಗ್ಬೇಕಾಗಿತ್ತು, ಭಯ ಪಡಬೇಕಾಗಿತ್ತು. ಆದ್ರೆ ಅವರಲ್ಲಿ ಯಾವುದೂ ಇದು ಕಾಣಿಸಿಕೊಂಡಿರಲಿಲ್ಲ. ಅವರ ಮುಖದಲ್ಲೇ ಸ್ಪಷ್ಟವಾದಂತಹ ನಗು ಇತ್ತು. ಆ ನಗುವನ್ನ ನೋಡಿ ಮಾರಿದತ್ತವನು ಕೇಳಿಬಿಟ್ಟ, ನಿಮ್ಮಲ್ಲಿ ಯಾಕೆ ಭಯ ಇಲ್ಲ, ನೀವು ಎಲ್ಲಿಂದ ಬಂದಿರಿ, ನೀವು ಯಾರು ಎನ್ನುವಂತ ಪ್ರಶ್ನೆಯನ್ನು ಕೇಳಿದಾಗ ಆ ಅಭಯ ರುಚಿ ಮತ್ತು ಅಭಯ ಮತಿ ಏನ್ ಮಾಡ್ತಾರಂದ್ರ ತಮ್ಮ ಹಿಂದಿನ ಕಥೆಯನ್ನ ಹೇಳ್ತಾರೆ. ಅವರಿಗೆ ಹಿಂದಿನ ಜೀವನದಲ್ಲಿ
ಅಂದ್ರ ನಾವು ಪುನರ್ಜನ್ಮದ ಒಂದು ಸಂಪ್ರದಾಯದ ಬಗ್ಗೆ ನೋಡ್ತೀವಿ. ಒಂದು ಜನ್ಮದಲ್ಲೇ ಈ ತರನಾಗಿ ಮನುಷ್ಯನಾಗಿ ಹುಟ್ಟು ಬರೋದು, ಮತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯ, ಮತ್ತೆ ಮುಂದಿನ ಜನ್ಮದಲ್ಲಿ ಪ್ರಾಣಿ ಮತ್ತೆ ಮನುಷ್ಯ, ಈ ತರನಾಗಿ ಬೇರೆ ಬೇರೆ ಜನ್ಮದಲ್ಲೇ ಜನ್ಮವನ್ನು ಪಡ್ಕೊಂಡ್ ಬರೋದನ್ನ ನಾವು ನೋಡ್ತೀವಿ. ಇವಾಗ ಈ ಅಭಯ ರುಚಿ ಮತ್ತು ಅಭಯಮತಿ ಏನಿದ್ರಲ್ಲ, ಅವ್ರಿಗೆ ಏನಾಗಿತ್ತಂದ್ರ ಅವರ ಹಿಂದಿನ ಜನ್ಮದಲ್ಲಿ ಅವರು ಏನೆಲ್ಲ ದುಃಖಗಳನ್ನ ಅನುಭವಿಸಿದ್ರಲ್ಲ ಅದರೆಲ್ಲರ ಬಗ್ಗೆ ಗೊತ್ತಿತ್ತು. ಅದಕ್ಕಾಗಿ ಅವ್ರ ಹಿಂದಿನ ಜನ್ಮದ ಅರಿವು ಅವರಿಗೆ, ಅದಕ್ಕಾಗಿ ಅವರ ಮುಖದಲ್ಲಿ ನೋವು ಇರಲಿಲ್ಲ. ಅವಾಗ ಅವರ ಹಿಂದಿನ ಜನ್ಮದಲ್ಲಿ ಏನ್ ಆಗಿತ್ತು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ರಾಜನಿಗೆ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅವಾಗ ಹಿಂದಿನ ಅವರ ಜೀವನದ ಕಥೆಯನ್ನು ಹೇಳ್ತಾರೆ. ಮತ್ತಿಲ್ಲಿ ಏನಾಯ್ತು, ಈಗ ಉಪಕಥೆ ಪ್ರಾರಂಭ ಆಯಿತು. ಒಂದು ಕತೆ ಮುಗಿತು, ಈ ಕತೆಗೆ ಸಂಬಂಧಪಟ್ಟಂತೆ ಮತ್ತೆ ಈಗ ಉಪಕಥೆ ಪ್ರಾರಂಭ ಆಗ್ತದ. ಆ ಕಥೆಯನ್ನು ಕೂಡ ಹೇಳ್ತೀನಿ, ಲಕ್ಷವಿಟ್ಟ ಗಮನ ಕೊಟ್ಟ ಕೇಳ್ರಿ. ಅವಾಗ ಅಭಯ ರುಚಿ ಮತ್ತು ಅಭಯಮತಿ ತಮ್ಮ ಹಿಂದಿನ ಕಥೆಯನ್ನ ಹೇಳಲು ಪ್ರಾರಂಭ ಮಾಡ್ತಾರೆ. ಇವಾಗ ಏನಾಗಿತ್ತಂದ್ರ ಇದು ಉಪಕಥೆ. ಅಭಯ ರುಚಿ ಮತ್ತು ಅಭಯಮತಿ ಮಾರಿದತ್ತನಿಗೆ ತಳವಾರ ಚಂಡಕರ್ಮಣಿಗೆ ತಮ್ಮ ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಕಥೆ ಏನಿದೆ ನೋಡ್ರಿ. ಉಜ್ಜಯಿನಿ ಎಂಬ ಒಂದು ಪಟ್ಟಣ ಇತ್ತು. ಆ ಪಟ್ಟಣವನ್ನ ಯಾರು ಆಳ್ತಾ ಇದ್ರು ಅಂದ್ರ ಯಶೋಧರ ಎನ್ನುವಂತವನು ಆಳ್ತಿದ್ದ. ಯಾರು? ಉಜ್ಜಯಿನಿಯನ್ನ ಯಾರು ಆಳ್ತಿದ್ರು? ಯಶೋಧರ ಎನ್ನುವಂತ ಒಬ್ಬ ವ್ಯಕ್ತಿ ಆಳ್ತಿದ್ದ. ಆ ಯಶೋಧರನ ತಂದೆ ಹೆಸರೇನಾಗಿತ್ತಂದ್ರ ಯಶೋಘ, ಮತ್ತು ತಾಯಿ ಹೆಸರೇನಾಗಿತ್ತಂದ್ರ ಚಂದ್ರಮತಿ, ಹೆಂಡತಿ ಹೆಸರು ಅಮೃತಮತಿ ಆಗಿತ್ತು. ಇಲ್ಲಿ ಬೋರ್ಡ್ ಮೇಲೆ ಬರೀತೇನೆ, ನೆನಪಿಟ್ಕೋರಿ. ಯಶೋಧರ, ಇವೇರ ಯಾರು? ರಾಜ. ನೆಕ್ಸ್ಟ್ ಇವನ ತಂದೆ ಯಾರು? ಯಶೋಘ. ಇವನ ತಾಯಿ ಯಾರು? ಯಶೋಧರನ ತಾಯಿ ಯಾರು? ಚಂದ್ರಮತಿ. ಗೊಂದಲ ಮಾಡ್ಕೋಬೇಡ್ರಿ, ಎಲ್ಲ ಹೆಸರುಗಳನ್ನ, ಪಾತ್ರಗಳ ಹೆಸರುಗಳನ್ನ ನೆನಪಿಟ್ಕೋರಿ. ಪತ್ನಿ ಯಾರು? ಅಮೃತಮತಿ. ನೋಡ್ರಿ, ಇವನ ಯಾವ ಪಟ್ಟಣವನ್ನ ಆಳ್ತಾ ಇದ್ದ? ಉಜ್ಜಯಿನಿ ಪಟ್ಟಣವನ್ನ ಆಳ್ತಾ ಇದ್ದ. ಆ ಉಜ್ಜಯಿನಿ ಪಟ್ಟಣ ದೊರೆಯಾಗಿದ್ದ. ಇವನ ತಂದೆ ಯಶೋಗ, ತಾಯಿ ಚಂದ್ರಮತಿ, ಹೆಂಡತಿ. ಯಾರು? ಅಮೃತಮತಿ ಆಗಿತ್ತು. ಅವಾಗ ಯಶೋಧರನ ಜೀವನ ಬಹಳ ಸುಖದಾಯಕವಾದಂತ ಜೀವನ ಆಗಿತ್ತು. ಬಹಳ ಸುಖದಿಂದ ಜೀವನವನ್ನ ನಡೆಸ್ತಾ ಇದ್ದ. ಒಳ್ಳೆ ರಾಜ್ಯಭಾರವನ್ನ ಮಾಡ್ಕೊಂಡ ಜನರ ಕಲ್ಯಾಣ ಕಾರ್ಯಗಳನ್ನ ಮಾಡ್ತಾ ಒಳ್ಳೆಯ ಆಳ್ವಿಕೆಯನ್ನ ಉಜ್ಜಯಿನಿಯಲ್ಲಿ ನಡೆಸ್ತಾ ಇದ್ದ ಮತ್ತು ಸುಖದಿಂದ ಬಾಳ್ತಾ ಇದ್ದ. ಆದ್ರೆ ಒಂದು ದುರಾದೃಷ್ಟಕರ ಘಟನೆ ಘಟಿಸಿ ಹೋಗ್ತದ. ಏನಾಗ್ತದಂದ್ರೆ ಇಲ್ಲಿ ಯಶೋಧರನ ಹೆಂಡತಿ ಅಮೃತಮತಿ ಇದ್ದಿರ್ತಾಳಲ್ಲ, ಅವನೇನ್ ಮಾಡ್ತಾಳಂದ್ರ ಅಲ್ಲೇ ಉಜ್ಜಯಿನಿಯಲ್ಲಿ ಒಬ್ಬ ಗಾಯಕ ಇದ್ದಿರ್ತಾನೆ. ಆ ಗಾಯಕನ ಮೇಲೆ ಮನಸ್ಸೋತು ಏನ್ ಮಾಡ್ತಾಂದ್ರ ಯಶೋಧರನಿಗೆ ದ್ರೋಹ ಬಗೆದು ಏನ್ ಮಾಡ್ತಾಂದ್ರ ಏನ್ ಗಾಯಕ ಇದ್ದಿರ್ತಾರಲ್ಲ ಆ ಗಾಯಕನ ಪ್ರೀತಿಯಲ್ಲಿ ಏನಾಗ್ತಂದ್ರ ಮುಳುಗಿ ಬೀಳ್ತಾಳೆ. ನೋಡ್ರಿ, ಬಹಳ ಸುಖಮಯವಾದಂತ ಜೀವನವನ್ನ ಯಶೋಧರ ನಡೆಸ್ತಾ ಇದ್ದ. ಹೆಂಡತಿ ಅಮೃತಮತಿ, ತಾಯಿ ಚಂದ್ರಮತಿ, ತಂದೆ ಯಶೋಗ, ಒಳ್ಳೆ ಕುಟುಂಬ ಇತ್ತು. ಒಳ್ಳೆ ಕೌಟುಂಬಿಕ ಜೀವನವನ್ನು ನಡೆಸ್ತಾ ಇದ್ರು. ಅಷ್ಟರಲ್ಲೇ ಏನೊಂದು ಅನಾಹುತ ಘಟಿಸ್ತಂದ್ರ ಅಮೃತಮತಿ ಏನ್ ಮಾಡ್ತಾ ಅಂದ್ರ ಒಬ್ಬ ಅಲ್ಲೇ ಗಾಯಕ ಇದ್ದಿರ್ತಾನೆ. ಆ ಗಾಯಕನ ಮೇಲೆ ಹೊಣ್ಣತ್ತಾಳೆ, ಅವನ ಪ್ರೀತಿಯಲ್ಲಿ ಮುಳುಗಿ ಬಿಡ್ತಾಳೆ. ಇದು ಏನಾಗ್ತಂದ್ರ ಯಶೋಧರನಿಗೆ ಬಹಳ ಕೆಟ್ಟ ಅನಿಸ್ಬಿಡ್ತದೆ. ಇದ್ರ ಬಗ್ಗೆ ಇವನಿಗೆ ಗೊತ್ತಾಗ್ಬಿಡ್ತದೆ. ನೇರವಾಗಿ ಕಣ್ಣಿನಿಂದ ಅಮೃತಮತಿಯ ಹೇಯ ಕೃತ್ಯವನ್ನ ನೋಡ್ಬಿಡ್ತಾನೆ. ನೋಡಿದಾಗ ಇವನಿಗೆ ಏನಾಗ್ತಂದ್ರ ಬಹಳಷ್ಟು ನೋವಾಗ್ತದ. ಸಹಜಿಕ ನೋವಾಗ್ತದ. ನೋವಾದಾಗ ಅವನು ಏನಾಗ್ತಂದ್ರ ಅಸ್ವಸ್ಥವಾಗಿ ಇದ್ದು ಬಿಡ್ತಾನೆ. ತಮ್ಮ ಪ್ರತಿನಿತ್ಯ ಯಾವತ್ತರನಾಗಿ ಆಸಕ್ತಿಯಿಂದ ಕ್ರಿಯಾಶೀಲನಾಗಿ ರಾಜ್ಯಭಾರವನ್ನ ಮಾಡ್ತಿದ್ದಲ್ಲ ಅದನ್ನ ನಿಲ್ಲಿಸೇ ಬಿಡ್ತಾನೆ. ಮೌನವಾಗಿ ಕುಳಿತುಕೊಳ್ಳುವಂತ ಕೆಲಸ ಮಾಡ್ತಾನೆ. ಯಾವುದೇ ಕೆಲಸದಲ್ಲಿ ಅವನ ಆಸಕ್ತಿ ತೋರುವುದೇ ಇಲ್ಲ. ಅವಾಗ ಈ ವಿಷಯ ಯಾರಿಗೆ ಗುರುತಾಗ್ತದ? ಚಂದ್ರಮತಿ, ತಾಯಿ ಚಂದ್ರಮತಿ ಗುರುತಾಗ್ತದೆ. ಯಾಕೆ ನನ್ನ ಮಗ ಸರಿಯಾಗಿ ರಾಜ್ಯಭಾರವನ್ನ ಮಾಡ್ತಾ ಇಲ್ಲ, ಹೀಗೆ ಯಾಕೆ ಮೌನವಾಗಿ ಇದ್ದು ಬಿಟ್ಟಿದ್ದಾನೆ ಎನ್ನುವಂತಹ ವಿಷಯ ಗೊತ್ತಾದಾಗ ನೇರವಾಗಿ ಏನ್ ಮಾಡ್ತಾಂದ್ರ ಯಶೋಧರಿ ಇದ್ದವಳು
ಚಂದ್ರಮತಿಯದಳು ಯಶೋಧರನಿಗೆ ಕೇಳ್ಬಿಡ್ತಾಳೆ, ಯಾಕಪ್ಪ ನೀನು ಹೀಗಿದೀಯಾ? ಬಹಳ ದಿನಗಳಿಂದ ನಾನು ನೋಡ್ತಾ ಇದ್ದೀನಿ, ಮೌನವಾಗಿಯೇ ಇದ್ದು ಬಿಟ್ಟಿದ್ದೀಯಾ. ಒಳ್ಳೆತರನಾಗಿ ಆಸಕ್ತಿಯಿಂದ ಕ್ರಿಯಾಶೀಲನಾಗಿ ಮೊದಲೇತರನಾಗಿ ನೀನು ರಾಜ್ಯಭಾರವನ್ನ ಮಾಡ್ತಾ ಇಲ್ಲ, ಯಾಕೆ ಹೀಗಾಗಿದೆ ಅನ್ನುವಂತಹ ಮಾತನ್ನ ತಾಯಿ ಚಂದ್ರಮತಿ ಕೇಳಿದಾಗ ಯಶೋಧರನಿಗೆ ಸತ್ಯ ಹೇಳಲು ಸಾಧ್ಯವಾಗುವುದಿಲ್ಲ. ಹೆಂಡತಿ ತನ್ನದಂತ ಕೆಲಸವನ್ನ ಹೇಯ ಕೆಲಸವನ್ನ ಮಾಡಿದ್ದಾಳೆ ಅನ್ನುವಂತಹ ಸತ್ಯ ತಾಯಿ ಚಂದ್ರಮತಿಗೆ ಹೇಳಲು ಅವನಿಗೆ ಸಾಧ್ಯ ಆಗುವುದಿಲ್ಲ. ಅವಾಗ ಏನೂ ಆಗಿಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ರೂ ಕೂಡ ಚಂದ್ರಮತಿ ಕೇಳುವುದಿಲ್ಲ. ನೀನು ಹೇಳಲೇಬೇಕು, ಏನಾಗಿದೆ, ಯಾಕೆ ನೀನು ಮೌನಕ್ಕೆ ಜಾರಿದೆ ಅನ್ನುವಂತಹ ಫಸ್ಟ್ ಪ್ರಶ್ನೆಗಳನ್ನು ಕೇಳಿದಾಗ ಕೊನೆಯದಾಗಿ ದಿಕ್ಕಿಲ್ಲದೆ ಯಶೋಧರ ಏನ್ ಮಾಡ್ತಂದ್ರ ಇನ್ನೂ ಒಂದ ಹೇಳ್ಬಿಡುವಂತ ಕೆಲಸವನ್ನ ಮಾಡ್ತಾನೆ. ಸತ್ಯ ಹೇಳುವುದಿಲ್ಲ, ಒಂದು ಅಸತ್ಯವಾದಂತ ಘಟನೆಯನ್ನೇ ಹೇಳ್ಬಿಡ್ತಾನೆ. ಏನಂತ ಹೇಳ್ತಾನಂದ್ರ, ಏನಿಲ್ಲ ತಾಯಿ, ನಾನು ಒಂದು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಕೆಟ್ಟ ಒಂದನ್ನು ಕಂಡಿದ್ದೆ. ಸ್ವಪ್ನ ಅಂದ್ರೆ ಕನಸು. ಕೆಟ್ಟ ಕನಸನ್ನು ಕಂಡಿದ್ದೆ. ಆ ಕನಸಿನಿಂದಲೇ ನಾನು ಈ ತರನಾಗಿ ಮೌನಕ್ಕೆ ಜಾರಿದ್ದೇನೆ, ಅಸ್ವಸ್ಥನಾಗಿ ಬಿಟ್ಟಿದ್ದೇನೆ ಎನ್ನುವಂತಹ ಮಾತನಲ್ಲೇ ಯಶೋಧರ ಇದನ್ನು ತಾಯಿ ಹೇಳ್ಬಿಡ್ತಾನೆ ಚಂದ್ರಮತಿಗೆ. ನೋಡ್ರಿ, ಸತ್ಯವನ್ನೇ ಹೇಳೋದಿಲ್ಲ ಯಶೋಧರ. ಹೆಂಡತಿ ಕೆಟ್ಟ ಕೆಲಸ ಮಾಡಿದ್ದಾಳೆ, ಆ ಕೆಟ್ಟ ಕೆಲಸದಿಂದಲೇ ನಾನು ನೊಂದುಕೊಂಡಿದ್ದೇನೆ, ನೊಂದುಕೊಂಡು ಈ ತರಣಿಗೆ ಮೌನಕ್ಕೆ ಜಾರಿ ಬಿಟ್ಟಿದ್ದೇನೆ ಎನ್ನುವಂತಹ ಸತ್ಯವಾದಂತಹ ಘಟನೆ ಹೇಳೋದಿಲ್ಲ. ಯಾವ ಒಂದು ಅಸತ್ಯವಾದಂತಹ ಘಟನೆಯನ್ನು ಹೇಳ್ತಾ ಇದ್ದಾನೆ. ಕೆಲವು ದಿನಗಳ ಹಿಂದೆ ನಾನು ಕೆಟ್ಟ ಕೆಲಸನ್ನ ಕಂಡಿದ್ದೆ, ಆ ಕನಸಿನಿಂದಲೇ ನನಗೆ ಬಹಳ ನೋವಾಗಿದೆ ಎನ್ನುವಂತ ಮಾತನ್ನು ಹೇಳ್ಬಿಡ್ತಾನೆ. ಅಷ್ಟಕ್ಕೆ ತಾಯಿ ಚಂದ್ರಮತಿ ಏನ್ ಮಾಡ್ತಾನಂದ್ರ, ಏನಿಲ್ಲಪ್ಪ, ಎಲ್ಲವೂ ಕೂಡ ಸರಿ ಹೋಗ್ತದ, ನಾವು ಒಂದು ಕೆಲಸವನ್ನ ಮಾಡೋಣ. ಎಲ್ಲವೂ ಕೂಡ ಸರಿ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಒಂದು ಪ್ರಾಣಿ ಬಲಿಯನ್ನ ಕೊಟ್ಟು ಬಿಡೋಣ. ಅಂದ್ರೆ ಕೆಲವೊಂದು ಕಡೆಗೆ ಮೂಢನಂಬಿಕೆ ಸಂಪ್ರದಾಯವನ್ನ ನಂಬುವಂತ ವ್ಯಕ್ತಿ ಯಶೋಧರನ ತಾಯಿ ಚಂದ್ರಮತಿ ಆಗಿದ್ದಳು ಎನ್ನುವುದನ್ನು ನಾವು ಗಮನಿಸಬೇಕು. ಅವಾಗ ಚಂದ್ರಮತಿ ಏನ್ ಹೇಳ್ತಾ ಇದ್ದಾಳೆ, ಸ್ವಪ್ನ ಪರಿಹಾರವಾಗಿ, ಕೆಟ್ಟ ಸ್ವಪ್ನ ಏನ್ ಬಿದ್ದಿತ್ತಲ್ಲ ಅದಕ್ಕೆ ಪರಿಹಾರವಾಗಿ ನಾವೇನ್ ಮಾಡೋಣ, ಒಂದು ಪ್ರಾಣಿ ಬಲಿಯನ್ನು ಕೊಡೋಣ. ಪ್ರಾಣಿಯನ್ನ ಬಲಿಯನ್ನ ದೇವಿಗೆ ಅರ್ಪಣೆ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತದೆ ಎನ್ನುವಂತ ಮಾತನ್ನ ಚಂದ್ರಮತಿಯಿಂದವಳು ಯಶೋಧರನಿಗೆ ಹೇಳ್ತಾಳೆ. ಅವಾಗ ಯಶೋಧರ ಎಂತ ವ್ಯಕ್ತಿ ಆಗಿದ್ದಂದ್ರ ಅಹಿಂಸೆಯನ್ನ ನಂಬುವಂತ ವ್ಯಕ್ತಿ ಆಗಿದ್ದ. ಹಿಂಸೆ ಅಂದ್ರೆ ಅವನಿಗೆ ಆಗ್ತಾ ಇರಲಿಲ್ಲ. ಅವಾಗ ಅದನ್ನ ವಿರೋಧ ಮಾಡ್ತಾನೆ, ಆದ್ರೂ ಕೂಡ ತಾಯಿ ಕೇಳೋದಿಲ್ಲ. ಪ್ರಾಣಿ ಬಲಿ ಕೊಟ್ಟೆ ಕೊಡೋಣ ಎನ್ನುವಂತ ಮಾತನ್ನು ಹೇಳಿದಾಗ ಮತ್ತೆ ಇಲ್ಲಿ ಯಶೋಧರ ಏನ್ ಮಾಡ್ತಾನಂದ್ರೆ ಮತ್ತೆ ಒಂದು ಯೋಜನೆ ಹಾಕೋತಾನೆ. ಈಗಂತೂ ಒಂದು ಸುಳ್ಳು ಹೇಳಿದ್ದ ತಾಯಿ. ಏನಂತ ಹೇಳಿದ್ದಂದ್ರ, ತನ್ನ ಹೆಂಡತಿಯ ಕೆಟ್ಟ ಕೆಲಸವನ್ನ ಹೇಳಿರ್ಲಿಲ್ಲ, ಏನೋ ಒಂದು ಕೆಟ್ಟ ಕನಸಿದೆ, ಅದರಿಂದ ನಾನು ನೋವು ಕೊಂಡಿದ್ದೇನೆ ಅಂತ ಮಾತನ್ನು ಹೇಳಿದ. ಈಗೇನು ಹೇಳ್ತಾ ಇದ್ದಾನ, ಚಂದ್ರಮತಿ ಒಂದು ಪ್ರಾಣಿ ಬಲಿಯನ್ನು ಕೊಡೋಣ ಅಂತ ಹೇಳಿದ ತಕ್ಷಣ ಯಶೋಧರ ಇದ್ದವನು ಏನ್ ಹೇಳ್ತಾ ಇದ್ರ, ಆಯ್ತು ತಾಯಿ, ಪ್ರಾಣಿ ಬಲಿಯನ್ನು ಕೊಡೋಣ ಅಂತ ಹೇಳಿ ಯಾವ ಯೋಜನೆಯನ್ನು ಹಾಕೋತಾನಂದ್ರ, ಒಂದು ಹಿಟ್ಟನ್ನ ತೆಗೆದುಕೊಳ್ತಾನೆ, ಅದನ್ನ ನೀರಿನಲ್ಲಿ ಮಿಶ್ರಣ ಮಾಡುವಂತ ಕೆಲಸ ಮಾಡ್ತಾನೆ, ಮತ್ತು ಹಿಟ್ಟಿನ ಒಂದು ಪಕ್ಷಿಯನ್ನ ತಯಾರು ಮಾಡ್ತಾನೆ. ಅಂದ್ರ ನಿರ್ಜೀವವಾದಂತ ಪಕ್ಷಿಯನ್ನ ತಯಾರು ಮಾಡ್ತಾನೆ. ಜೀವಂತ ಇರುವಂತ ಪಕ್ಷಿಯನ್ನ ಬಲಿ ಕೊಡೋದು ಬೇಡ, ತಾಯಿಗೆ ಒಂದು ಮನವರಿಕೆ ಆಗ್ಲಿ. ಏನಂದ್ರ ಜೀವಂತ ಪ್ರಾಣಿಯನ್ನ ನಾವು ಬಲಿ ಕೊಟ್ಟಿದಂತ ಮನವರಿಕೆ ಆಗ್ಲಿ, ಅದರ ನೈಜವಾಗಿ ಜೀವಂತ ಪ್ರಾಣಿಯನ್ನ ಬಲಿ ಕೊಡೋದು ಬೇಡ, ಹಿಟ್ಟಿನ ಒಂದು ಪ್ರಾಣಿಯನ್ನ ಮಾಡಿ ಅದನ್ನೇನ್ ಮಾಡೋಣ ಅಂದ್ರ ಕಡಿಯುವಂತ ಕೆಲಸ ಮಾಡಿ ತಾಯಿಗೆ ಅನಿಸ್ಬೇಕು, ನಾನು ಜೀವಂತ ಪ್ರಾಣಿಯನ್ನು ಬಲಿ ಕೊಟ್ಟಿದ್ದೀನಿ, ಆದ್ರೆ ನೈಜವಾಗಿ ಜೀವಂತ ಅಲ್ಲಿ ಪ್ರಾಣಿ ಇರಬಾರ್ದು, ನಿರ್ಜೀವ ಪ್ರಾಣಿ ಇರ್ಬೇಕಂತ ಹೇಳಿ ಯೋಜನೆ ಏನ್ ಮಾಡ್ತಾನಂದ್ರ ಹಿಟ್ಟಿನ ಒಂದು ಪಕ್ಷಿಯನ್ನ ಮಾಡ್ತಾನೆ. ಅದನ್ನೇನ್ ಮಾಡ್ತಾನಂದ್ರ ಕಡಿಯುವಂತಹ ತಾಯಿ ಸ್ವಲ್ಪ ದೂರದಲ್ಲಿ ನಿಂತಿರ್ತಾಳೆ, ತಾಯಿ ಕಾಣಿಸುವಂತ ಅದನ್ನ ಕಡಿಯುವಂತ ಕೆಲಸ ಮಾಡ್ತಾನೆ. ಅಂದ್ರ ಏವನ್ನ ಯೋಜನೆ ಆಗಿತ್ತು ಯಶೋಧರನ ತಾಯಿಗೆ ಅನಿಸ್ಬೇಕು, ಇವನು ಜೀವಂತ ಪ್ರಾಣಿ ಬಲಿ ಕೊಟ್ಟಿದ್ದಾನಂದ್ರ ಜೀವಂತ ಪ್ರಾಣಿ ಅಲ್ಲ, ಇವನು ಎಂತ ವ್ಯಕ್ತಿಯಾಗಿದ್ದ, ಹಿಂಸೆಯನ್ನ ಒಟ್ಟು ನಂಬ್ತಾ ಇರ್ಲಿಲ್ಲ. ಅವಾಗ ಏನಾಗ್ತದ, ಆ ಹಿಟ್ಟಿನ ಪಕ್ಷಿಯನ್ನೇ ಕಡಿಯುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ಒಂದು ದುರಾದೃಷ್ಟ ಏನಾಗ್ತದಂದ್ರೆ, ಆ ಹಿಟ್ಟಿನ ಏನು ಪಕ್ಷಿಯನ್ನ ಮಾಡಿದಲ್ಲ, ಆ ಹಿಟ್ಟಿನ ಒಳಗಡೆ ಒಂದು ಕೀಟ ಇತ್ತು, ಸಣ್ಣದಂತ ಕೀಟ ಇತ್ತು. ನಾವು ಕೀಟಗಳು ನೋಡ್ತೇವಲ್ಲ, ಇರುವೆ, ನೊಣ ಇಂಥವೆಲ್ಲ ನೋಡ್ತೇವೆ. ಕೀಟ ಒಂದು ಕುಳಿತುಕೊಂಡಿತ್ತು. ಅದೇನಾಗ್ತಂದ್ರ ಇವನ ಏನ ಅಯೋಗದಿಂದ ಕಡಿಯುವಂತ ಕೆಲಸ ಮಾಡ್ತಲ್ಲ, ಆ ಕಡಿತಕ್ಕೆ ಆ ಕೀಟ ಏನಾಗ್ತಂದ್ರ ಸತ್ತು ಹೋಗ್ತದ. ಅವಾಗ ಎಲ್ಲೋ ಒಂದ್ ಕಡೆ ದೊಡ್ಡ ಪ್ರಾಣಿ ಇಲ್ಲಾದ್ರೂ ಕೂಡ ಒಂದು ಚಿಕ್ಕ ಕೀಟವನ್ನ ಕೊಲ್ಲುವಂತ ಕೆಲಸ, ಹಿಂಸೆ ಮಾಡುವಂತ ಕೆಲಸ ಯಾರಿಂದ ಆಗ್ತದ, ಯಶೋಧರನಿಂದ ಆಗ್ತದ.
ಅವಾಗ ಅದಕ್ಕೂ ಕೂಡ ಏನ್ ಮಾಡ್ತಾನೆ, ನೊಂದ್ಕೊಂಡ್ ಬಿಡ್ತಾನೆ. ಅಷ್ಟು ಅಹಿಂಸೆಯನ್ನ ನಂಬಿದಂತ ವ್ಯಕ್ತಿ ಯಾರಾಗಿದ್ದ, ಯಶೋಧರಾಗಿದ್ದ. ಅವನು ನಿಜವಾಗಿಯೂ ಕೂಡ ಏನ್ ಮಾಡ್ಲಿಲ್ಲ, ಪ್ರಾಣಿ ಬಲಿಯನ್ನ ಕೊಡಕ್ ಮುಂದಾಗ್ಲಿಲ್ಲ. ನಿರ್ಜೀವ ಪ್ರಾಣಿಯನ್ನ ಬಲಿ ಕೊಡ್ಬೇಕಂತ ಮಾಡಿದ್ರ ದುರಾದೃಷ್ಟವಶಾತ್ ಆ ಒಳಗಡೆ, ಹಿಟ್ಟಿನ ಒಳಗಡೆ ಸಣ್ಣ ಕೀಟ ಇತ್ತು. ಆ ಕೀಟ ಏನಾಯ್ತು, ಸತ್ತು ಹೋಯ್ತು. ಅವಾಗ ಮತ್ತೆ ನೋವಾಯ್ತು ಅವನಿಗೆ, ನನ್ನಿಂದ ಒಂದು ಸಣ್ಣ ಕೀಟ ಸತ್ತು ಹೋಯ್ತಲ್ಲ, ನನ್ನಿಂದ ಹಿಂಸೆ ಆಯ್ತಲ್ಲ ಅಂತ ಮತ್ತೆ ಏನ್ ಮಾಡ್ತಾನೆ, ನೊಂದ್ಕೊಂಡ್ ಬಿಡ್ತಾನೆ. ಅಷ್ಟೊಂದು ಅಹಿಂಸೆಯನ್ನ ನಂಬಿದಂತ ವ್ಯಕ್ತಿ ಯಾರಿಗಿದ್ದ, ಯಶೋಧರ. ಅವಾಗ ಮತ್ತೆ ಇದರ ಕುತ್ತಾಗಿ ಬಹಳಷ್ಟು ನೊಂದ್ಕೋತಾನೆ. ಮೊದಲೇ ನೊಂದ್ಕೊಂಡಿದ್ದ ಹೆಂಡತಿಯ ಕೆಲಸವನ್ನು ನೋಡಿ, ಮತ್ತೆ ಈ ಸಣ್ಣ ಕೀಟ ನನ್ನಿಂದ ಕೊಲೆ ಆಯ್ತಲ್ಲ, ಹಿಂಸೆ ನನ್ನಿಂದ ಆಯ್ತಂತ ಹೇಳಿ ಮತ್ತೆ ಬಹಳಷ್ಟು ನೊಂದ್ಕೊಂಡ್ ಬಿಡ್ತಾನೆ. ನೊಂದ್ಕೊಂಡ್ ಬಿಟ್ಟ ತಕ್ಷಣ ಏನ್ ಮಾಡ್ತಾನಂದ್ರ, ಎಲ್ಲ ಬೇಡವೇ ಬೇಡ, ಕೌಟುಂಬಿಕ ಜೀವನ ಬೇಡವೇ ಬೇಡ, ಇದು ನೋವಿನ ದುಃಖದ ಜೀವನ ಅಂತ ತಿಳ್ಕೊಂಡು ಏನ್ ಮಾಡ್ತಾನಂದ್ರ, ಬುದ್ಧ ಯಾವ್ದ್ರನಾಗಿ ತನ್ನ ಸುಖಕರವಾದಂತ ಭೋಗದ ಜೀವನವನ್ನ ಬಿಟ್ಟ ಸನ್ಯಾಸಿಯಾಗಿ ಹೊರಟು ಬಿಡ್ತಾನಲ್ಲ, ಅದೇ ತರನಾಗಿ ಯಶೋಧರ ಏನ್ ಮಾಡ್ತಾನಂದ್ರ, ತನ್ನ ಮಗ ಆದಂತಹ ಯಶೋಮತಿ, ನೋಡ್ರಿ ಮಗ ಯಾರು, ಯಶೋಮತಿ. ಅವಾಗ ಯಶೋಮತಿಗೆ ತನ್ನ ಅಧಿಕಾರವನ್ನ, ರಾಜನ ಅಧಿಕಾರವನ್ನ ತನ್ನ ಮಗ ಯಶೋಮತಿಗೆ ಕೊಟ್ಟ ಏನ್ ಮಾಡ್ತಾನಂದ್ರ, ಸನ್ಯಾಸಿಯಾಗಿ ಹೋಗ್ಬಿಡ್ತಾನೆ. ಅರ್ಥ ಆಗ್ತದೆ ಅಲ್ಲ, ಮೊದಲೇ ಅವನು ನಂಬ್ಕೊಂಡಿದ್ದ ಹೆಂಡತಿಯ ಕೃತ್ಯದಿಂದ ಮತ್ತೆ ಅವನು ಇದು ಕೀಟ ಬಲಿ ಕೊಟ್ಟಾಗ ಮತ್ತೆ ಅವನಿಗೆ ಬಹಳಷ್ಟು ನೋವಾಗ್ತದ. ಎಲ್ಲವೂ ಬೇಡ ಬೇಡ ಅಂತ ಹೇಳಿ ಮಗ ಯಶೋಮತಿಗೆ ಪಟ್ಟವನ್ನ ಕೊಟ್ಟು ಏನ್ ಮಾಡ್ತಾನಂದ್ರ, ಹೋಗ್ಬಿಡ್ತಾನೆ. ಅವಾಗ ಏನಾಗ್ತಂದ್ರ, ಈ ವಿಷಯ ಯಾರಿಗೆ ಗೊತ್ತಾಗ್ತದ, ಅವಾಗ ಯಶೋಧರ ಏನ ಮನೆ ಬಿಟ್ಟು ಹೋಗ್ತಾನಲ್ಲ, ಅವಾಗ ಅವನ ಜೊತೆಗೆ ಚಂದ್ರಮತಿಯು, ತಾಯಿ ಚಂದ್ರಮತಿಯು ಕೂಡ ಹೋಗಿರ್ತಾಳೆ. ಅವಾಗ ಈ ವಿಷಯ ಯಾರಿಗೆ ಗೊತ್ತಾಗ್ತದ್ರ, ಅಮೃತಮತಿಗೆ ಗೊತ್ತಾಗ್ತದ. ಅಮೃತಮತಿ ಸ್ವಲ್ಪ ಕೆಟ್ಟ ವ್ಯಕ್ತಿಯಾಗಿದ್ದೊಳಗೆ ಆಕೆ ಏನ್ ಮಾಡ್ತಾಳಂದ್ರ, ಈ ಯಶೋಧರ ಮತ್ತು ಚಂದ್ರಮತಿಯನ್ನ ಇಬ್ಬರನ್ನ ಏನ್ ಮಾಡ್ತಾರಂದ್ರ, ಯಶೋಧರ ಮತ್ತು ಚಂದ್ರಮತಿಯನ್ನ ಅಮೃತಮತಿ ಏನ್ ಮಾಡ್ತಾರಂದ್ರ, ವಿಷ ಹಾಕಿ ಕೊಲ್ಲಿಸುವಂತ ಕೆಲಸ ಮಾಡ್ತಾಳೆ. ಅವಾಗ ಯಶೋಧರ ಮತ್ತು ಚಂದ್ರಮತಿ ಏನ್ ಮಾಡ್ತಾರಂದ್ರ, ಸತ್ ಹೋಗ್ತಾರೆ. ಅರ್ಥ ಆಯ್ತಲ್ಲ, ಏನಾಗ್ತಾರಂದ್ರ, ಸತ್ ಹೋಗ್ತಾರೆ. ಇವ್ರನ್ನ ಸಾಯಿಸುವಂತ ಕೆಲಸ ಯಾರು ಮಾಡ್ತಾರೆ, ಅಮೃತಮತಿ ಇದ್ದವಳು ಮಾಡ್ತಾಳೆ. ಇಲ್ಲಿ ಇನ್ನು ಪ್ರಮುಖವಾಗಿ ನೀವು ಗಮನಿಸಬೇಕು, ಇಲ್ಲಿ ಏನಾಗ್ತಂದ್ರೆ, ಯಶೋಧರ ಮತ್ತು ಚಂದ್ರಮತಿ ಸಾಯ್ತಾರಲ್ಲ, ಸತ್ತಾದ ನಂತರ ಅವರು ಮುಂದಿನ ಜನ್ಮದಲ್ಲಿ ಅಷ್ಟು ಕ್ರೂರ ಕೆಟ್ಟ ಪ್ರಾಣಿಗಳಲ್ಲಿ ಮರುಜನ್ಮವನ್ನ ಪಡೆದುಕೊಂಡು ಬರ್ತಾರೆ. ಯಾಕ ಕ್ರೂರ ಕೆಟ್ಟ ಪ್ರಾಣಿಗಳಲ್ಲಿ ಅವರು ಮರುಜನ್ಮವನ್ನು ಪಡ್ಕೊಂಡು ಬರ್ತಾರೆ ಅಂದ್ರೆ, ಇವರು ವಿರುದ್ಧ ಒಂದು ಹಿಂಸೆ ಆಗಿತ್ತು. ಯಾವ ಹಿಂಸೆ ಆಗಿತ್ತು, ಆ ಒಂದು ಸಣ್ಣ ಕೀಟವನ್ನ ಕೊಲ್ಲುವಂತ ಕೆಲಸ ಮಾಡಿದ್ರಲ್ಲ, ಆ ಒಂದು ಕೆಲಸಕ್ಕಾಗದ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಹಿಂಸೆಯ ಕೆಲಸವನ್ನ ಮಾಡಿದ್ರೆ, ಪಾಪದ ಕೆಲಸವನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಕೆಟ್ಟ ಪ್ರಾಣಿಗಳ ರೂಪದಲ್ಲಿ ಜನ್ಮವನ್ನು ಪಡ್ಕೊಂಡು ಬರ್ತೀವಿ. ಹಿಂಸೆ ಮಾಡಲಿಲ್ಲ, ಅಹಿಂಸೆಯಿಂದ ಇತ್ತು ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಮಾನವರಾಗಿ ಅಥವಾ ಒಳ್ಳೆಯ ಪ್ರಾಣಿ ರೂಪದಲ್ಲಿ ನಾವು ಜನ್ಮವನ್ನು ಪಡ್ಕೊಂಡು ಬರ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಯಶೋಧರ ಮತ್ತು ಚಂದ್ರಮತಿಯವರು ಹಿಂಸೆ ಮಾಡಿದ್ದಾರೆ, ಒಂದು ಪ್ರಾಣಿಯನ್ನ ಜೀವವನ್ನ ಕೊಲ್ಲುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರು ಬೇರೆ ಬೇರೆ ಏನಾಗ್ತಾರಂದ್ರ, ಕ್ರೂರ ಪ್ರಾಣಿಗಳ ರೂಪದಲ್ಲಿ ಜನ್ಮವನ್ನ ಪಡೆದುಕೊಂಡು ಬರ್ತಾರೆ. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಗಮನಿಸಬೇಕು, ಒಂದು ಚಿಕ್ಕ ಕೀಟವನ್ನ ಕೊಂದಿದ್ದಕ್ಕೆ, ಚಿಕ್ಕ ಜೀವವನ್ನ ಕೊಂದಿದ್ದಕ್ಕೆ, ಹಿಂಸೆ ಮಾಡಿದ್ದಕ್ಕೆ ಎಂತಹ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಚಂದ್ರಮತಿ ಮತ್ತು ಯಶೋಧರಿಗೆ ಬೇರೆ ಬೇರೆ ಕ್ರೂರ ಕೆಟ್ಟ ಪ್ರಾಣಿಗಳ ರೂಪದಲ್ಲಿ ಜನ್ಮ ಪಡ್ಕೋಬೇಕಾಗ್ತದ. ಇನ್ನು ನಾವು ನೀವು ಪ್ರತಿನಿತ್ಯ ಈ ಭೂಮಿ ಮೇಲೆ ಮನುಷ್ಯ ಮಾಡ್ತಾ ಇರುವಂತಹ ಹೀಯ ಕೃತ್ಯಗಳನ್ನ, ಹಿಂಸೆ ಕೃತ್ಯಗಳನ್ನ ನೋಡಿದ್ರೆ ನಾವು ಎಂತ ಜನ್ಮದಲ್ಲಿ ಹೋಗುವುದನ್ನ ಮಾಡಲೇಬೇಕು. ಅದಕ್ಕಾಗಿ ಅಹಿಂಸೆಯಿಂದ ಇರಬೇಕು ಅನ್ನುವಂತಹ ಪ್ರಮುಖವಾದಂತಹ ಅಂಶವನ್ನ ತಿಳಿಸಿಕೊಳ್ಳುವಂತ ಕೆಲಸ ಈ ಪದ್ಯ ಭಾಗ ಮಾಡ್ತದ. ಅರ್ಥ ಆಯ್ತಲ್ಲ, ಇನ್ನೂ ಬಹಳಷ್ಟಿದೆ, ಇದು ಕತೆ ಮುಗಿದಿಲ್ಲ. ಅವಾಗ ಯಶೋಧರ ಚಂದ್ರಮತಿ ಏನಾಗ್ತಂದ್ರ, ಬೇರೆ ಬೇರೆ ಹಂದಿ, ಮಂಗ, ನಾಯಿ, ಈ ತರನಾಗಿ ಬೇರೆ ಬೇರೆ ಕ್ರೂರ ಪ್ರಾಣಿಗಳ ರೂಪದಲ್ಲಿ ಜನ್ಮವನ್ನ ಪಡೆದುಕೊಂಡು ಬರ್ತಾರೆ. ಕೊನೆಯದಾಗಿ ನವಿಲು, ಕೋಳಿ, ಇಂತಹ ಒಂದು ಪ್ರಾಣಿಗಳ, ಪಕ್ಷಿಗಳ ರೂಪದಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರೆ, ಇಬ್ರು ಯಶೋಧರ ಮತ್ತು ತಾಯಿ ಚಂದ್ರಮತಿ ಜನ್ಮವನ್ನ ಪಡ್ಕೊಂಡು ಬರ್ತಾರೆ. ಕೊನೆಯದಾಗಿ ಅವರು ಕೋಳಿ ರೂಪದಲ್ಲಿ ಜನ್ಮವನ್ನು ಪಡ್ಕೊಂಡಿದ್ರು, ಕೋಳಿಗಳಾಗಿ ಅವರು ಇದ್ರು. ಅವಾಗ ಇನ್ನೂ ಕೂಡ ನೋಡ್ರಿ, ಹಂದಿ ಆಯ್ತು, ನವಿಲಾಯ್ತು, ಬೇರೆ ಬೇರೆ ಪ್ರಾಣಿಗಳ
ರೂಪದಲ್ಲಿ ಜನ್ಮವನ್ನು ಪಡೆದುಕೊಂಡ್ರು ಕೂಡ ಇನ್ನು ಅವರ ಪಾಪ ಪೂರ್ಣಗೊಂಡಿರ್ಲಿಲ್ಲ, ಪಾಪಕ್ಕೆ ಇನ್ನೂ ಪಶ್ಚಾತ್ತಾಪ ಸಿಕ್ಕಿರ್ಲಿಲ್ಲ. ಅವಾಗ ಕೊನೆಯದಾಗಿ ಅವರು ಕೋಳಿಗಳ ರೂಪದಲ್ಲೇ ಪಾಪದ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು. ಅಷ್ಟರಲ್ಲಿ ಏನಾಗ್ತಂದ್ರ ಅಕಂಪನ ಮುನಿಗಳ ಒಂದು ಉಪದೇಶ ಆ ಕೋಳಿಗಳ ಕಿವಿಗೆ ಬೀಳುತ್ತದ. ಅಕಂಪನ ಮುನಿಗಳು, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅವಾಗ ಅಕಂಪನ ಮುನಿಗಳ ಉಪದೇಶ ಕೋಳಿಗಳ ಕಿವಿಗೆ ಬಿದ್ದಾಗ ಅವರ ಪಾಪ ಏನಾಗ್ತಂದ್ರ ನಾಶವಾಗಿ ಹೋಗ್ತದ. ಅವಾಗ ಅವ್ರು ಶುದ್ಧರಾಗ್ತಾರೆ. ಅವಾಗ ಮತ್ತೆ ಏನಾಗ್ತಂದ್ರೆ ಇಲ್ಲಿ ಮತ್ತೆ ನೋಡ್ರಿ, ಯಶೋಮತಿ ಉಜ್ಜಯಿನಿಯನ್ನ ಆಳ್ತಾ ಇದ್ದ. ಯಶೋಧರನ ಮಗ ಇವನೇನಾಗ್ತಾ ಇದ್ದ, ಉಜ್ಜಯಿನಿಯನ್ನ ಆಳ್ತಾ ಇದ್ದ. ಇವ್ರು ಯಶೋಧರ ಮತ್ತ ಚಂದ್ರಮತಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಲ್ಲಿ ಮರು ಜನ್ಮವನ್ನು ಪಡ್ಕೋತಾ ಕೋಳಿ ಜನ್ಮಕ್ಕೆ ಬಂದಿದ್ರು. ಇನ್ನು ಅಕಂಪನ ಮುನಿಗಳ ಒಂದು ಉಪದೇಶವನ್ನ ಕೇಳಿ ಅವರ ಪಾಪ ನಾಶ ಆಗಿತ್ತು. ಇವನೇನ್ ಮಾಡಿದ್ರೆ ಮತ್ತೆ ಪ್ರಾಣಿ ಬೇಟೆ ಆಡಲ್ಲ ಅಂತ ಹೇಳಿ ಕಾಡಿಗೆ ಹೋಗಿದ್ದ. ಅವಾಗ ಕಾಡಿಗೆ ಹೋಗಿದ್ದಾಗ ಇವರು ಏನಾಗಿತ್ತಂದ್ರ ಕೋಳಿಗಳ ರೂಪದಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಅವಾಗ ಇವನೇನ್ ಮಾಡ್ತಾನಂದ್ರ ಆ ಕೋಳಿಗಳಿಗೆ ಬಾಣವನ್ನ ಬಿಡ್ತಾನೆ, ಆ ಕೋಳಿಗಳನ್ನೇ ಬೇಟೆ ಆಡ್ತಾನೆ. ಅವಾಗ ಕೋಳಿಗಳಿಗೆ ಬಾಣವನ್ನು ಹತ್ತಿದಾಗ 2 ಕೋಳಿಗಳು ಸಾಯ್ತು. ಅಂದ್ರ ಆ ಕೋಳಿಗಳ ರೂಪದಲ್ಲಿ ಯಾರಿದ್ರು, ಯಶೋಧರ ಮತ್ತು ಚಂದ್ರಮತಿ ಇದ್ರು. ಅವಾಗ 2 ಜನ ಸಾಯ್ತಾರೆ. ಮತ್ತೆ ಅವ್ರ ಪಾಪ ನಾಶ ಆಗಿತ್ತು. ಅಕಂಪನ ಮುನಿಗಳ ಉಪದೇಶ ಕೇಳಿದ್ದಕ್ಕಾಗಿ ಅವರ ಪಾಪ ನಾಶಗೊಂಡಿತ್ತು. ಅವಾಗ ಅವ್ರಿಗೆ ಮುಕ್ತಿ ಸಿಕ್ಕಿತ್ತು. ಅವ್ರು ಮತ್ತೆ ಮನುಷ್ಯನ ಜೀವನಕ್ಕೆ ಬರಲು ಸಿದ್ಧರಾಗಿದ್ರು. ಅವಾಗ ಇವನು ಆ ಕೋಳಿಗಳನ್ನ, ಯಶೋಮತಿ ಕೋಳಿಗಳನ್ನ ಕೊಂದ ತಕ್ಷಣ ಮತ್ತೆ ಮನುಷ್ಯನ ರೂಪದಲ್ಲಿ ಜನ್ಮವನ್ನ ಪಡೆದುಕೊಂಡು ಬರ್ತಾರೆ. ಇನ್ನು ಮತ್ತೆ ಅವರು ಎಲ್ಲಿ ಮನುಷ್ಯನ ರೂಪದಲ್ಲಿ ಬರ್ತಾರೆ ಅಂದ್ರ ಇಲ್ಲೇನ್ ಯಶೋ ಮತ್ತೆ ಇದ್ದಿರ್ತಾರಲ್ಲ, ಇವನ ಹೆಂಡತಿ ಯಾರಂದ್ರೆ ಕುಸುಮಾವಳಿ. ಎನ್ನುವಂತ ಹೆಂಡತಿ, ಇವನ ಹೆಂಡತಿ. ಮತ್ತೆ ಇವರು ಯಶೋಧರ ಏನಾಗ್ತಾನಂದ್ರ ಮಗನಾಗಿ ಮತ್ತು ಈಕೆ ಕೂಡ ಏನಾಗ್ತಾನಂದ್ರ ಚಂದ್ರಮತಿಯು ಕೂಡ ಯಶೋಮತಿಯ ಮಗಳಾಗಿ ಈ ಕುಸುಮಾವಳಿಯ ಗರ್ಭದಿಂದ ಹೊಟ್ಟೆಯಿಂದ ಜನ್ಮವನ್ನ ಪಡ್ಕೊಂಡ್ ಬರ್ತಾರೆ. ಅವರೇ ಯಾರು, ಅಭಯ ರುಚಿ ಮತ್ತು ಅಭಯ ಮತಿ. ಅಭಯ ರುಚಿ ಮತ್ತು ಅಭಯ ಮತಿ. ಈಗ ಗೊತ್ತಾಯ್ತಲ್ಲ, ಅಭಯ ರುಚಿ ಮತ್ತು ಅಭಯಮತಿ ಯಾರ, ಅಲ್ಲಿ ಮಾರಿದತ್ತನ ಹತ್ರ ಹೋಗಿದಾರೆ ನೋಡ್ರಿ ಗುರುಪು. ಅಭಯ ರುಚಿ ಮತ್ತು ಅಭಯಮತಿ ಅರ್ಥ ಆಗ್ತದೆ ಅಲ್ಲ? ಬಹಳಷ್ಟು ಗೊಂದಲಮಯವಾದಂತ ಕಥೆ ಇದ, ಬಹಳಷ್ಟ ಭಿನ್ನ ದಾರಿಯನ್ನು ಹೊಂದಿರುವಂತ ಕಥೆ ಇದ್ರ ನಿಮ್ಗೆ ಗೊತ್ತಾಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತೆ ನೋಡ್ರಿ, ಇವರ ಅಭಯ ರುಚಿ ಮತ್ತು ಅಭಯಮತಿ ಯಾರು, ಯಶೋಧರ ಮತ್ತು ಚಂದ್ರಮತಿ. ಯಶೋಧರ ತನ್ನ ಮಗನಿಗೆ ಪಟ್ಟವನ್ನ ಕೊಟ್ಟ ಸನ್ಯಾಸಿಯಾಗಿ ಹೋಗಿದ್ದ. ಅವನು ಸತ್ತ ನಂತರ ಅಮೃತಮಶಿ ಮತ್ತೆ ವಿಷ ಹಾಕಿ ಸಾಯಿಸ್ತಾಳೆ. ಅವಾಗ ಇಬ್ಬರು ಏನಾಗಿದ್ರು, ಕೀಟವನ್ನ ಕೊಂದಿದ್ದಕ್ಕಾಗಿ ಜನ್ಮವನ್ನ ಪಡ್ಕೊಂಡಾಗ ವಿವಿಧ ಬೇರೆ ಬೇರೆ ಕೆಟ್ಟ ಪ್ರಾಣಿಗಳಲ್ಲಿ ಜೀವವನ್ನ ಪಡ್ಕೊಂಡ್ ಬರ್ತಾರೆ. ಅಂದ್ರೆ ಕೋಳಿಗಳ ರೂಪದಲ್ಲಿ ಇದ್ದಾಗ ಅಕಂಪನ ಮುನಿಗಳ ಉಪದೇಶ ಅವರ ಕಿವಿಗೆ ಬಂದು ಬಿದ್ದಿದ್ದರಿಂದ ಪಾಪ ನಾಶ ಆಗಿರ್ತದ. ಮತ್ತೆ ಯಶೋಮತಿ ಆ ಕೋಳಿಗಳನ್ನ ಕೊಂದಿದಾಗ ಮತ್ತೆ ಅವರು ಮನುಷ್ಯನ ರೂಪದಲ್ಲಿ ಜನ್ಮವನ್ನು ಪಡ್ಕೊಂಡ್ ಬರ್ತಾರೆ. ಯಶೋಧರ ಮತ್ತು ಚಂದ್ರಮತಿ, ಅದು ಮತ್ತೆ ಯಶೋಮತಿ ಮತ್ತು ಕುಸುಮಾವಳಿಯ ಮಕ್ಕಳಾಗಿ ಅಭಯ ರುಚಿ ಮತ್ತು ಅಭಯಮತಿಯಾಗಿ ಮತ್ತೆ ಜನ್ಮವನ್ನು ಪಡ್ಕೊಂಡ್ ಬರ್ತಾರೆ. ಇವರೇ ಏನಾಗಿದ್ರಂದ್ರ ಅಲ್ಲಿ ಮಾರಿದತ್ತನ ಆಸ್ಥಾನಕ್ಕೆ ಹೋಗಿದ್ರು. ಅವಾಗ ಇವ್ರ ಈ ಮತ್ತೊಂದು ವಿಷಯ ಆಗ್ಬೇಕು, ಇವರು ಇಬ್ರು ಗೊತ್ತಿತ್ತು ಹಿಂದಿನ ಜನ್ಮದಲ್ಲಿ ಇವರು ಏನೇ ಆಗಿದ್ದಲ್ಲ ಎಲ್ಲವೂ ಗೊತ್ತಿತ್ತು. ಅದಕ್ಕಾಗಿ ಇವರು ಮತ್ತೆ ಭೋಗದ ಜೀವನವನ್ನ ನಡೆಸಿದೆ. ಮತ್ತೆ ನಾವು ಉಜ್ಜಯಿನಿ ಒಂದು ಅರಮನೆಯಲ್ಲಿ ಇರೋದು ಬೇಡ, ಮತ್ತೆ ನಮ್ಮಿಂದ ಹಿಂಸೆ ಆಗೋದು ಬೇಡ, ಅಹಿಂಸೆಯ ಜೀವನವನ್ನು ನಡೆಸ್ಬೇಕಂತ ಹೇಳಿ ಇವ್ರು ಇಬ್ರು ಏನ್ ಮಾಡಿದಂದ್ರ ಸುಧಾತ್ತಾಚಾರ್ಯರಂತ ಋಷಿಗಳಿದ್ರು. ಆ ಋಷಿಯ ಶಿಷ್ಯರಾಗಿ ಇವ್ರು ಏನ್ ಮಾಡ್ತಿದ್ರು, ಬಹಳ ಸರಳ ಸಭ್ಯ ಅಹಿಂಸೆಯ ಜೀವನವನ್ನ ನಡೆಸ್ತಾ ಇದ್ರು. ಇವರೆಲ್ಲ ಗೊತ್ತಿತ್ತು, ಸಣ್ಣ ಹಿಂಸೆ ಆದ್ರೂ ಚಿಕ್ಕ ಹಿಂಸೆ ಆದ್ರೂ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎನ್ನುವಂಥದ್ದು ಗೊತ್ತಿತ್ತು. ಅದಕ್ಕಾಗಿ ಸರಳ ಜೀವನವನ್ನು ನಡೆಸ್ತಾ ಸುಧಾತ್ತಾಚಾರ್ಯಗಳ ಶಿಷ್ಯರಾಗಿ ಜೀವನವನ್ನ ನಡೆಸ್ತಾ ಇದ್ರು. ಅವಾಗ ಆ ಸುಧಾತ್ತಾಚಾರ್ಯರ ಶಿಷ್ಯರಾಗಿ ಜೀವನವನ್ನ ನಡೆಸ್ತಾ ಇದ್ದಾಗ ಆ ಮಾರಿದತ್ತ ರಾಜನ ತಳವಾರನಾದಂತ
ಚಂಡಕರ್ಮ ಇದ್ದವನು ಇವರನ್ನ ಹಿಡ್ಕೊಂಡು ಹೋಗಿ ಮಾರಿದತ್ತನ ಮುಂದೆ ನಿಲ್ಲಿಸಿದ್ದ. ಇವರಿಗೆಲ್ಲ ಹಿಂದಿನ ಜನ್ಮದ ಕತೆ ಗೊತ್ತಿತ್ತು. ಅವರಿಬ್ರು ಜನ ಚಿಕ್ಕ ಕೀಟವನ್ನು ಕೊಂದಿದ್ರು. ಅದಕ್ಕಾಗಿ ಬಹಳಷ್ಟು ಕ್ರೂರ ಬೇರೆ ಬೇರೆ ಕ್ರೂರ ಪ್ರಾಣಿಗಳ ರೂಪದಲ್ಲಿ ಜೀವನವನ್ನು ನಡೆಸಬೇಕಾಗಿತ್ತು. ಅದಕ್ಕಾಗಿ ಇವ್ರಿಗೆ ಯಾವುದೇ ಹೆದರಿಕೆ ಇರಲಿಲ್ಲ. ಆತನಕ್ಕೆ ಹೆದರಿಕೆ ಇಲ್ಲದೆ ಆ ಮಾರಿದತ್ತ ರಾಜನ ಎದುರಿಗೆ ಅವರು ನಿರ್ಭಯವಾಗಿ ನಗ್ತಾ ನಿಂತಿದ್ರು. ಇಷ್ಟು ಈ ನಿಯತಿಯನ್ನ ಮೀರದ ಪರ್ ಕಥೆಯ ಹಿಂದಿನ ಕಥೆ. ಈ ಕಥೆಯಲ್ಲಿ ಮತ್ತೆ ಬೇರೆ ಇದೆ. ಇಷ್ಟು ಕಥೆ ನಿಮ್ಗೆಲ್ಲ ಗೊತ್ತಾಯ್ತು ಅಂತ ಅನ್ಕೋತೀನಿ. ನೋಡ್ರಿ, ಮತ್ತೊಮ್ಮೆ ಸ್ವಲ್ಪದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ. ರಾಜಪುರ ಪಟ್ಟಣ ಮಾರಿದತ್ತ ಆಳ್ತಾ ಇದ್ದ. ಚಂಡಮಾರಿ ದೇವಿಯ ದೇವಾಲಯ ಇತ್ತು. ಅಲ್ಲಿ ಆ ದೇವಿಗೆ ಪ್ರಾಣಿ ಬಲಿ ಕೊಡಬೇಕಾಗಿತ್ತು. ಅದಕ್ಕಾಗಿ ಒಬ್ಬ ಮನುಷ್ಯನ ಹಿಡ್ಕೊಂತರಲ್ಲೂ ಮಾರಿದತ್ತ ತನ್ನ ತಳವಾದಂತ ಚಂಡಕರ್ಮನಿಗೆ ಆದೇಶವನ್ನು ಕೊಡ್ತಾನೆ. ಚಂಡಕರ್ಮ ಈ ಅಭಯ ಮತ್ತು ಅಭಯ ರುಚಿನ ಹಿಡ್ಕೊಂಡ್ ತರ್ತಾನೆ. ಇವಾಗ ಇವರನ್ನ ಬಲಿ ಕೊಡಲು ಸಿದ್ಧರಾಗಿರ್ತಾರೆ. ಅಷ್ಟರಲ್ಲಿ ಏನಾಗ್ತದ, ಇವರು ಯಾವುದೇ ತರದಂತ ಭಯವನ್ನ ಪಡ್ಕೋದಿಲ್ಲ. ಇವಾಗ ಆಶ್ಚರ್ಯ ಆಗ್ತದ ಮಾರಿದತ್ತನಿಗೆ. ಇಷ್ಟೆಲ್ಲ ಬಲಿ ಕೊಡಲು ನಾವು ತಯಾರಾಗಿದ್ರು ಕೂಡ ಈ ಅಭಯ ರುಚಿ ಮತ್ತು ಅಭಯ ಮತ್ತು ಯಾಕೆ ಹೆದರ್ತಾ ಇಲ್ಲ, ಭಯ ಪಡ್ತಾ ಇಲ್ಲ ಅನ್ನುವಂತ ಆಶ್ಚರ್ಯಗೊಂಡು ನೇರವಾಗಿ ಅವ್ರಿಗೆ ಕೇಳುವಂತ ಕೆಲಸ ಮಾಡ್ತಾನೆ. ಅವಾಗ ಇವ್ರು ಹಿಂದಿನ ಕಥೆಯನ್ನು ಹೇಳಕ್ ಪ್ರಾರಂಭ ಮಾಡ್ತಾರೆ. ನಾವು ಏನಾಗಿದ್ದು ಅಂದ್ರ ಉಜ್ಜಯಿನಿಯಲ್ಲಿದ್ದು, ಉಜ್ಜಯಿನದ ಅಭಯ ರುಚಿ ಮತ್ತು ಅಭಯಮತಿ ಉಜ್ಜಯಿನಿಯ ಎಲ್ಲಿದ್ರು ಅವಾಗ ಯಶೋಧರ ಮತ್ತು ಚಂದ್ರಮತಿಯಾಗಿ ಅವರಿದ್ರು. ಯಶೋಧರ ಇದ್ದ, ಅವಾಗ ಅವನ ತಂದೆ ಯಶೋಗ, ತಾಯಿ ಚಂದ್ರಮತಿ, ಹೆಂಡತಿ ಅಮೃತಮತಿ ಇದ್ರು. ಅವಾಗ ಒಳ್ಳೆ ಜೀವನ ನಡೆಸ್ತಾ ಇದ್ರು. ಆದ್ರ ಅಮೃತಮತಿ ಕೆಟ್ಟ ಕೆಲಸವನ್ನ ಮಾಡ್ತಾಳೆ. ಕೆಟ್ಟ ಕೆಲಸದಿಂದ ಯಶೋಧರ ನೊಂದ್ಕೋತಾನೆ. ನೊಂದ್ಕೊಂಡಾಗ ತಾಯಿದವಳು ಕೇಳ್ತಾಳೆ. ಅವಾಗ ಹೇಳೋದಿಲ್ಲ, ಬೇರೆ ಒಂದು ಘಟನೆಯನ್ನೇ ಹೇಳ್ತಾನೆ. ಏನಂತ ಹೇಳ್ತಾನೆ, ನನಗೆ ಕೆಟ್ಟ ಕನಸು ಬಿದ್ದಿತ್ತು, ಕನಸಿನಿಂದಲೇ ನಾನು ನೋವನ್ನ ಅನುಭವಿಸ್ತದೇನೆ, ಮೌನವಾಗಿದ್ದೇನೆ ಅಂತ ಹೇಳಿದಾಗ ತಾಯಿ ಏನ್ ಹೇಳ್ತಾಳೆ, ಪ್ರಾಣಿ ಬಲಿ ಕೊಡೋಣ ಅಂತ ಹೇಳ್ತಾಳೆ. ಅವನಿಗೆ ಇಷ್ಟ ಇರಲಿಲ್ಲ ಪ್ರಾಣಿ ಬಲಿ ಕೊಡೋದು. ಆದ್ರೆ ಹಿಟ್ಟಿನ ತಾಯಿಯ ಸಮಾಧಾನಗೋಸ್ಕರ ಈ ಒಂದು ಹಿಟ್ಟಿನ ಪ್ರಾಣಿಯ ಬಲಿಯನ್ನು ಕೊಡೋಣ ಅಂತ ಹೇಳಿ ಹಿಟ್ಟಿನ ಒಂದು ಪಕ್ಷಿಯ ಬಲಿ ಕೊಡಲು ತಯಾರಾಗ್ತಾನೆ. ಅದನ್ನೇ ಹಿಟ್ಟನ್ನೇ ಕಡಿತಾನೆ. ಆದ್ರೆ ಹಿಟ್ಟಿನ ಒಳಗಡೆ ಒಂದು ಸಣ್ಣ ಕೀಟ ಇರ್ತದ. ಆ ಕೀಟ ಸತ್ತು ಹೋಗ್ತದ. ಅದಕ್ಕಾಗಿ ಮತ್ತೆ ನನ್ನಿಂದ ಹಿಂಸೆ ಆಯ್ತದ ಭಾಷೆ ನಂಬ್ಕೋತಾನೆ. ಒಟ್ಟು ಏನು ಬೇಡ ಅಂತ ಹೇಳಿ ಯಶೋಮತಿ ಮಗ ಯಶೋಮತಿಗೆ ಪಟ್ಟವನ್ನ ಕೊಟ್ಟ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅವಾಗ ಇದನ್ನ ಅರ್ಥಕೊಂಡ ಅಮೃತಮತಿ ಯಶೋಧರ ಮತ್ತು ಅತ್ತೆ ಚಂದ್ರಮತಿಗೆ ವಿಷ ಹಾಕಿ ಸಾಯಿಸುವಂತ ಕೆಲಸ ಮಾಡ್ತಾಳೆ. ಅವಾಗ ಇವ್ರಿಬ್ರು ಜನ ಸಾಯ್ತಾರೆ. ಸತ್ತಾಗಿ ಇವರು ಕೆಲಸವನ್ನ ಕೆಟ್ಟ ಹಿಂಸೆ ಮಾಡಿದ್ರಲ್ಲ, ಕೀಟವನ್ನ ಸಾಯಿಸುವಂತ ಕೆಲಸ ಮಾಡಿದ್ರಲ್ಲ, ಅದಕ್ಕಾಗಿ ಆ ಪಾಪದ ಪಶ್ಚಾತ್ತಾಪವಾಗಿ ಬೇರೆ ಬೇರೆ ಕ್ರೂರ ಪ್ರಾಣಿಗಳಲ್ಲಿ ಜನ್ಮವನ್ನು ಪಡ್ಕೋಬೇಕಾಗ್ತದ. ಕೊನೆಯದಾಗಿ ಕೋಳಿ ರೂಪದಲ್ಲಿ ಬಂದಿದ್ರು. ಅವಾಗ ಅಕಂಪನ ಮುನಿಗಳ ಉಪದೇಶದಿಂದ ಅವರ ಪಾಪ ಸ್ವಚ್ಛಗೊಳ್ತದ. ಆ ಕೋಳಿಗಳು ಮತ್ತೆ ಯಶೋಮತಿಯ ಬಾಣದ ಬಲಿಯಾಗಿ ಮರಣ ಹೊಂತವೆ. ಮತ್ತೆ ಅವು ಏನಾಗ್ತಂದ್ರೆ ಅಭಯ ರುಚಿ ಮತ್ತು ಅಭಯಮತಿಯಾಗಿ ಮತ್ತೆ ಯಶೋಮತಿ ಮತ್ತು ಕುಸುಮಾವಳಿಯ ಮಕ್ಕಳಾಗಿ ಸಹೋದರ ಮತ್ತು ಸಹೋದರಿಯಾಗಿ ಜನ್ಮವನ್ನ ಪಡ್ಕೊಂಡ್ ಬರ್ತಾರೆ. ಅವರೇ ಮಾರಿದತ್ತನ ಮುಂದೆ ನಿಂತಿದ್ದಾರೆ. ಇಷ್ಟು ಹಿನ್ನೆಲೆ ಕತೆ. ಈ ಹಿನ್ನೆಲೆ ಕಥೆಯೊಂದಿಗೆ ಮತ್ತೆ ಪದ್ಯವನ್ನ ಮುಂದಿನ ಅವಧಿಯಲ್ಲಿ ಪ್ರಾರಂಭ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.